ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಹಳ ಸಂತೋಷ ನೀವು ನಮ್ಮ ಮಧ್ಯದಲ್ಲಿರುವಂಥದ್ದು. ಏಕೆಂದರೆ ನಾವಿವತ್ತು ಮಾತಾಡ್ತಾ ಇರುವಂಥ ವಿಷಯ ಬಹಳ ಒಂದು ಏನಂದರೆ ಉಪಯೋಗವಾಗುವಂಥದ್ದು. ನಮ್ಮ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದಾರಲ್ಲ ಅವರಿಗೆ, ಒಂದು ಮಹಿಳೆಗೆ ಒಂದು ಸಂದೇಶ ಹೋಗುವಂಥ ಒಂದು ಕಾರ್ಯನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅಂದರೆ ಜನರಲ್ಲಾಗಿ ನಾವು ಮಾತಾಡಬೇಕಾದ್ರೆ, ಒಬ್ಬ ಮಹಿಳೆ ಅವಳ ಒಂದು ಹಂತಗಳು ಯಾವ ರೀತಿಯಲ್ಲಿರುತ್ತೆ, ಮಗಳಾಗಿ, ಮತ್ತು ತಾಯಿಯಾಗಿ, ಹೆಂಡತಿಯಾಗಿ, ಮತ್ತು ಅತ್ತೆ, ಸೊಸೆ, ಹೀಗೆ ಅನೇಕ ಒಂದು ಸ್ಟೇಜಸ್ನ ಅವಳೆಲ್ಲ ಹಾದು ಹೋಗಿ ಕೊನೆಗೆ ಅವಳು ಉಳಿಯೋದು ಅವಳು ಹೆಣ್ಣಾಗಿನೇ ಅಲ್ವಾ. ಸೊ ಹಾಗಾಗಿ ಈಗಿನ ಸಮಾಜದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ವಿಧವೆ ಅಂತ ಬಂದಾಕ್ಷಣವೇ ಆ ಒಂದು ವರ್ಡ್ ಕೇಳಿದ ತಕ್ಷಣವೇ ಏನೋ ಒಂಥರ ಆಗೋಗ್ಬಿಡತ್ತೆ ಅಲ್ವಾ. ಒಂಥರ ಅವಳನ್ನ ಏನೋ ಒಂಥರ ಬೇರೆ ಪಕ್ಕಕ್ಕಿಟ್ಟಂಗೆ, ನೀನು ಏನಕ್ಕೂ ಉಪಯೋಗಿಲ್ಲ ಅನ್ನೋ ರೀತಿಯಲ್ಲಿ. ಸೊ ಇದೆಲ್ಲ ತುಂಬ ಒಂಥರ ನೋವು ಕೊಡುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾವು ಕರೆದಿದ್ದೀವಿ. ಯಾಕೆ ಅಂತಂದರೆ, ಒಬ್ಬ ಮಹಿಳೆ ಆಕೆ ಆ ಒಂದು ನೋವನ್ನು ಹಾದು ಹೋದಾಗನೇ ಗೊತ್ತಾಗ್ತದೆ ಇನ್ನೊಂದು ಮಹಿಳೆಗೆ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ದಿನದ ಒಂದು ಕಾರ್ಯಕ್ರಮ ವಿಧವೆ, ವಿಡೋ, ರೀಮ್ಯಾರೇಜ್. ಅವಳು ಪುನರ್ವಿವಾಹ ಆದಾಗ ಅವಳು ಹಾದು ಹೋಗುವಂಥ ಒಂದು ಚಾಲೆಂಜಸ್, ಅಂದರೆ ಯಾವ ರೀತಿಯಲ್ಲಿ ಆಕೆ ಕಷ್ಟಗಳನ್ನು ಅನುಭವಿಸಿದ್ಲು, ಮತ್ತು ಯಾವ ರೀತಿಯಾದಂಥ ಒಂದು ಹೋಪ್, ನಿರೀಕ್ಷೆ ಏನಿರ್ತದೆ ಅಂತ ಹೇಳಿ. ಸೊ ಈ ಕಾರ್ಯಕ್ರಮದಲ್ಲಿ ನೀವಿಬ್ಬರು ಮಾತಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮನ್ನು ನೀವು ಪರಿಚಯ ಮಾಡಿಕೊಂಡ್ರೆ ಬಹಳ ಸಂತೋಷ. ஐ எம் கிறிஸ்டபர். ஓகே. ஸோ எனக்கு தமிழ் தான் தெரியும். ஐ எம் ಫ್ರಮ್ ಡೀಪ್ ತಿರುನಲ್ವೇಲಿ. ಬಟ್ ನಾವು ಇಬ್ಬರು ಮ್ಯಾರೇಜ್ ಆಗಿ ಒಂದು 7 years ಆಗಿದೆ. ಸೊ ಎನಿವೇ ಐ ಆಮ್ ಸೋ ಹ್ಯಾಪಿ ಟು ಸಿ ಮೈ ವೈಫ್ ಇನ್ ಟು ಸೊ ವಿ ವುಡ್ ಲೈಕ್ ಟು ಶೇರ್ ಹಾನೆಸ್ಟ್ಲಿ எப்படி எங்களுடைய மேரேஜ் லைஃப் அதை பற்றி ವಿ ವಾಂಟ್ ಟು ಟಾಕ್. ಓಕೆ, ಫೈನ್. ನನ್ನ ಹೆಸರು ನವಮಿ ಕ್ರಿಸ್ಟಫರ್ ಅಂತ. ಸೊ ವಿಧವೆ ಆಗಿದ್ದಾಗ ಹೇಗಿತ್ತು ಅಥವಾ ವಿಧವೆ ಆಗ ಸಂದರ್ಭದಲ್ಲಿ ಹೇಗಿತ್ತು ಎಲ್ಲನೂ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಸೈಕಾಲಜಿಸ್ಟು. ಆದರೆ ದೇವ್ರು ಹೇಗೆ ನನ್ನ ನಡೆಸಿದ್ರು, ಹೇಗೆ ಕ್ರಿಸ್ಟಫರ್ ಅವ್ರನ್ನ ನನಗೆ ಕೊಟ್ಟರು ಅನ್ನೋದು ಒಂದು ರೋಮಾಂಚಕವಾದದೇ ಒಂದು ಇದು ಸಂದರ್ಭ ಇದು. ಸೊ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ. ಅಂದರೆ ಈಗ ಸಮಾಜದಲ್ಲಿ ನಾವು ನೋಡುವಾಗ ಏನಾಗುತ್ತೆ ಅಂತಂದರೆ, ವಿಧವೆ ಅಂದಾಕ್ಷಣನೇ ಒಂಥರ ಬೇರೆ ರೀತಿಯಲ್ಲೇ ನೋಡಿಬಿಡ್ತಾರೆ ಅಲ್ವಾ. ಈಗ ನಿಮ್ಮ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ನ ತಗೊಳ್ಬೇಕಾದ್ರೆ, ಮೊದಲನೇ ಒಂದು ಮದುವೆ ಆದಾಗ ನಿಮ್ಮ ಲೈಫ್ ಹೇಗಿತ್ತು, ಆ ಒಂದು ಲಾಸನ್ನು ನೀವು ಸ್ಟೆಪ್ ಮಾಡಿದಾಗ ನಿಮ್ಮ ಲೈಫ್ ಯಾವ ರೀತಿಯಲ್ಲಿ ಆಯಿತು, ಅದನ್ನು ನೀವು ಯಾವ ರೀತಿಯಲ್ಲಿ ಎದುರಿಸಿದ್ರಿ. ಯಾಕೆಂದರೆ ಸಮಾಜದಲ್ಲಿ ಒಬ್ಬ ಗಂಡ ಅಥವಾ ಗಂಡನಿಗೆ ಒಬ್ಬ ಹೆಂಡತಿ ಇದ್ದಾಳೆ ಅಂತಂದಾಗಲೇ ಜನರು ಗೌರವ ಕೊಡುವಂಥದ್ದು. ಆವಾಗ ಆ ಗೌರವ, ಆ ಒಂದು ಸಮಯದಲ್ಲಿ ಇದ್ದಂಥ ಗೌರವ ಕಳೆದುಕೊಂಡ ನಂತರ ಇದ್ದಂಥ ಒಂದು ಗೌರವನ ನೀವೇ ಹೇಳಬೇಕು. ಅದೇ ಅಂದರೆ ಯಾವಾಗಲೂ ನನಗೆ ಗೊತ್ತಿದ್ದು, ಓಕೆ, ಗಂಡ ಇದ್ದಲ್ಲಿ ಒಂದು ಹೆಂಡತಿಗೆ ಒಳ್ಳೆ ಒಂದು ಕೇರ್ ಮತ್ತು ಗೌರವದ ಜೊತೆಲಿ ಒಂದು ಪ್ರೊಟೆಕ್ಷನ್ ಥರ ಒಂದು ದೇವರು ಸೃಷ್ಟಿ ಮಾಡಿದ್ದಾರೆ. ಸೊ ಅದು ಕಳ್ಕೋಬೇಕಾದಾಗ ಅವರು ಅವ್ರನ್ನ ಕರ್ಕೊಂಡು ಒಂದು 16 ಸತಿ ಅವ್ರನ್ನ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿದೆ. ಮುಂಚೆ ನನ್ನ ಯಜಮಾನ್ರು ತೀರೋದ್ರಲ್ಲ, ಅವ್ರನ್ನ 16 ಸತಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿರೋದು. ಲಾಸ್ಟ್ ಟೈಮ್ ಕರ್ಕೊಂಡು ಹೋಗ್ಬೇಕಾದಾಗ ಗೊತ್ತಾಯ್ತು ನನಗೆ, ಓ ಇವ್ರು ಇರ್ತಾರೋ ಇಲ್ವೋ ಅನ್ನೋ ಒಂದು ಸಂದರ್ಭದಲ್ಲಿ ದೇವರು ಇದ್ರೂ ಸರಿ ನಿನ್ನ ಮಹಿಮೆಗಾಗಿ, ಇಲ್ದಿದ್ರು ನಿನ್ನ ಮಹಿಮೆಗಾಗಿ ನಡೆಸು ನಮ್ಮನ್ನೆಲ್ಲ ಅಂತ ಹೇಳಿ ಒಪ್ಪಿಸ್ಕೊಟ್ಟಾಗ ಓಕೆ ಗೊತ್ತಾಯ್ತು. ಒಂದು 20 ನಿಮಿಷದಲ್ಲಿ ಕಳ್ಕೊಂಡೆ ಅನ್ನೋದು ಅರ್ಥ ಆಯ್ತು ಅವ್ರ ಒಳಗಡೆ ಹೋದಾಗ. ಓಕೆ. ಅವ್ರಿಗೆ ಏನು ಏನಾದರೂ ಕಾಯಿಲೆ ಕಾಯಿಲೆ ಅಂದ್ರೆ ಅವರು ಹೋರಾಟದ ಜೀವನ ಅವ್ರದ್ದು. ಅವ್ರಿಗೆ ರೆಟಿನೈಟಿಸ್ ಪಿಗ್ಮೆಂಟೋಸ ಇತ್ತು. ಓಕೆ. ಅಂದ್ರೆ ಅದೊಂದು ಕಣ್ಣಿಗೆ ರೆಟಿನಾ ಅದು ಕಣ್ಣು ಸರಿ ಕಾಣಿಸಲ್ಲ. ಸೊ ಹಂಗಾಗಿ ಅವ್ರನ್ನ ನೋಡ್ಕೊಳ್ಳೋ ಒಂದಿದು ನನಗೆ ದೇವ್ರು ಕೊಟ್ಟ ಒಂದು
ಆಕ್ಚುಲಿ ಅದನ್ನ ಮಿನಿಸ್ಟ್ರಿ ಅಂತಾನೆ ಹೇಳ್ಬೋದು. ನನಗೆ ಅದು ತುಂಬಾ ಚೆನ್ನಾಗಿತ್ತು. ಅದು ನೋಡ್ಕೊಂಡೆ ಅವ್ರನ್ನ, ಆ ಒಂದು ಸಮಾಧಾನ ಸಂತೋಷ ಇದೆ ಅದ್ರೊಳಗೆ. ಸಿಕ್ಕಾಬಿಟ್ಟೆ ಅನುಭವಿಸಿಲ್ಲ ಅಂತ ಹೇಳಿಲ್ಲ. ಏನ್ ವಯಸ್ಸಿತ್ತು ನಿಮಗೆ ಮೊದಲನೇ ಮದ್ವೆ ಆದಾಗ? 23 ನಾನು ಮದುವೆ ಆದಾಗ. 23. 23ರಿಂದ 32 ತನಕ. ಸೊ 32ರಲ್ಲಿ ಐ ಲಾಸ್ಟ್ ಕ್ವೈಟ್ ಯಂಗ್ ಅದೇ ಸೊ ಕರೆಕ್ಟ್. ಅಷ್ಟರಲ್ಲಿ 3 ಮಕ್ಕಳು. ಬಟ್ ದೆನ್ ಆ ಒಂದು ರೀತಿ ದೇವ್ರು ನಮ್ಮನ್ನ ನಡ್ಸ್ಕೊಂಡ್ ರೀತಿ, ಅವ್ರಿಗೆ ಕಣ್ಣು ಕಾಣಿಸ್ದೇ ಇರೋದ್ರಿಂದ ಅವ್ರು ತುಂಬಾ ಒಂಥರ, ಮುಂಚೆ ಆ ಕುಡಿಕತನನೇ ಇರ್ಲಿಲ್ಲ, ಸಡನ್ ಕುಡಿಕತನಕ್ಕೆ ಇಳಿದ್ಬಿಟ್ರು. ಹೋರಾಟ, ಬೆಳಗ್ಗೆ ಹೇಳ್ತಾರೆ, ಎದ್ದಾಗ ಮೊಣಕಾಲೂರಿ ಜಪ ಮಾಡ್ತಾರೆ, ಆಗಲ್ಲ ದೇವ್ರೆ ನನಗಿದು ಅಂತ. ಅಷ್ಟರಲ್ಲಿ ಹೋಗ್ತಾರೆ, ನೋಡ್ತಿದ್ದಂಗೆ ಅವ್ರಿಲ್ಲ ಮನೇಲಿ, ಎಲ್ಲಿ ಅಂದ್ರೆ ಓಡೋಗ್ಬಿಟ್ಟಿರ್ತಾರೆ, ಕುಡಿದು ಬಂದ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲೋ ಬಿದ್ದಿರ್ತಾರೆ, ಯಾವುದೋ ಒಂದು ಪಾಸ್ಟರ್ ನನಗೆ ಕಾಲ್ ಮಾಡಿ ಹೇಳ್ತಾರೆ. ಆ ಥರ ಎಲ್ಲ ಇತ್ತು ಜೀವನ. ಬಟ್ ಅದೆಲ್ಲ ನಡೆದು ಮುಂದೆ ಬಂದು ಒಂದು ಹಂತಕ್ಕೆ ಬಂದಾಗ 1.5 ವರ್ಷ ಅನ್ಸುತ್ತೆ ಅವ್ರು ತುಂಬಾ ಅನುಭವಿಸ್ಬಿಟ್ರು. ಲಾಸ್ಟ್ 1.5 ವರ್ಷ ಮೈಯಲ್ಲಿ ತುಂಬಾ ಅನುಭವಿಸಿದಾಗ, ಆ ಸಂದರ್ಭದಲ್ಲಿ ನಾನ್ ನಿಂತು ಅವ್ರನ್ನ ನೋಡ್ಕೊಳಕ್ ದೇವ್ರು ಕೊಟ್ಟ ಒಂದು ಶಕ್ತಿ, ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ. ಮಕ್ಕಳಿದ್ರ ಅವಾಗ? ಆಯ್ತು 3 ಜನ ಮಕ್ಕಳಷ್ಟು. 28 ಆಗೋಷ್ಟ್ರಲ್ಲಿ ಕಡೆ ಮಗ ಹುಟ್ಬಿಟ್ಟಿದ್ದ ನನಗೆ. ಸೊ ಆ ಸಂದರ್ಭ 32 ವಯಸ್ಸಲ್ಲಿ, 31, 32 ವಯಸ್ಸಲ್ಲಿ ಅವ್ರು ತುಂಬಾ ಅನುಭವಿಸ್ಬೇಕಾದ್ರೆ ಅವ್ರ ಜೊತೆ ನಿಂತಿದ್ದನ್ನ ನೋಡಿ ಅವ್ರು ನಿಜವಾಗ್ಲೂ ಈ ಒಂದು ವಾಕ್ಯ ನನಗೆ ಹೇಳಿದ್ದೆ ನನಗೊಂದು ಬಿಡುಗಡೆ. ಏನು ಅಂದ್ರೆ, ಎಲ್ಲಾ ಹೆಂಡ್ತಿದಿರ್ನ ನೋಡ್ತಾ ಇದೀನಿ, ನಿನ್ನೂ ನೋಡ್ತಾ ಇದೀನಿ, ನೀನ್ ನಡವಳಿಕೆಯಲ್ಲಿ ನನ್ನ ದೇವ್ರ ಕಡೆಗೆ ತಿರ್ಗಾ ವಾಪಸ್ ತಂದಿದ್ಯಾ, ಥ್ಯಾಂಕ್ ಯು. ಸೊ ಆ ಒಂದು ಇದು ಸಾಕಾಯ್ತು ನನಗೆ. ಇನ್ನೇನು ಬೇಡ ಅನಿಸ್ಬಿಡ್ತು ನನಗೆ ಲೈಫಲ್ಲಿ. ದೇವ್ರೆ ನೀನ್ ಇದೊಂದು ಕೊಟ್ಟಲ್ಲ, ಅಷ್ಟ್ ಸಾಕು ಅಂತ. ಆದ್ರೆ ಅವ್ರು ಅನುಭವಿಸ್ಬೇಕಾದ್ರೆ ನಾನು ನೋಡಿದೆ, ತುಂಬಾ ಅನುಭವಿಸಿದ್ದಾರೆ. ಸೊ ಆ ಒಂದು ಇದ್ರೊಳಗೆ ಹೋರಾಟದಲ್ಲೇನೆ ಜೀವನ ಇದ್ದಿದ್ದವ್ರದ್ದು. ಕಡೆಯಲ್ಲಿ ದೇವ್ರು, ಅವರು ಸಾಯ್ಬೇಕಾದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು, ಓಕೆ ನಾ ಸಾಯ್ತಾ ಇನ್ನೊಮ್ಮೆ ದೇವ್ರ ಹತ್ರ ಹೋಗ್ತೀನಿ ಸತ್ರ ಇವಾಗ ಮಾತ್ರ. ಯಾಕಂದ್ರೆ ಎಲ್ಲಾರ್ನು ಕ್ಷಮಿಸ್ಬಿಟ್ಟಿದೀನಿ, ಯಾರ ಮೇಲೆ ಒಂದು ಕಹಿ ಭಾವನೆ ಇಲ್ಲ, ಮತ್ತೆ ಆ ಸ್ಟಬನ್ನೆಸ್ ಬಿಟ್ಬಿಟ್ಟೆ ನಾಮಿ ನಾನು. ಸೊ ಹಂಗಾಗಿ ಗೊತ್ತು ನನಗೆ, ಇವಾಗ ಸತ್ರು ನಾನು ದೇವ್ರ ಹತ್ರ ಹೋಗ್ತೀನಿ ಅನ್ನೋ ಒಂದು ಸಮಾಧಾನ ಅವ್ರಿಗಿತ್ತು. ಓಕೆ ಅದೆಲ್ಲ ಆಯ್ತು. ಅವ್ರನ್ನ ಕಳ್ಕೊಂಡೆ ಅಂತ ನಾ ಹೊರಗಡೆ ಗೊತ್ತಾದಾಗ ಕುಸ್ದೆ ನಾನು ಸ್ವಲ್ಪ. ಹೆಂಗ್ ನಾನು ಜೀವನ ಮಾಡ್ಲಿ, ಹೆಂಗೆ ನಾನು ಜನರನ್ನ ಹೆಂಗ್ ನೋಡ್ಲಿ, ಅಥವಾ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೂ ಆ ಒಂದು ಹುಮ್ಮಸ್ಸಿರಲ್ಲ. ಹೌದು. ಅಂದ್ರೆ ಈಗ ಸಮಾಜದಲ್ಲಿ ನಾವು ನೋಡುವಾಗ ಅದು ಮೇನ್ ಆಗಿ ಬರುವಂಥದ್ದು ಅಲ್ಲೇನೆ. ಏನಾದರೂ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು, ಎಲ್ಲೇ ಒಂದು ಜನರು ಸೇರಿದ್ದಿರುವಂಥ ಒಂದು ಸ್ಥಳದಲ್ಲಿ ಈ ರೀತಿ ಒಬ್ಬ ವಿಧವೆ ಅಲ್ಲಿ ಎಂಟ್ರ್ ಆದ್ಲು ಅಂದಿದ್ದಾಕ್ಷಣನೇ ಏನೋ ಒಂಥರ ಅಲ್ಲಿನ ಎನ್ವೈರ್ನ್ಮೆಂಟೇ ಚೇಂಜ್ ಆಗೋಗ್ಬಿಡತ್ತಲ್ಲ. ಅವಳನ್ನ ನೋಡುವಂಥ ನೋಟ ಮುಂದೆ ಬರಂಗಿಲ್ಲ, ಮುಂದೆ ಬರಂಗಿಲ್ಲ, ಅವ್ರ ಮುಂದೆನೂ ಕಾಣಿಸ್ಕೊಳಂಗಿಲ್ಲ ನಾವು. ಅದು ಕಾಣಿಸ್ಕೊಂಡ್ರೆ ಅವ್ರಿಗೇನೋ ಅಪಶಕನ ಅದೆಲ್ಲ ಇದೆ, ಇನ್ನೂ ಇದೆ. ಹೌದು ಹೌದು. ನೀವು ಕ್ರಿಶ್ಚಿಯನ್ ಅಂತ ಹೇಳ್ತೀರಾ, ಕ್ರಿಶ್ಚಿಯನ್ರೆಲ್ಲರೂ ಇದೆ, ಅದ ಐ ಆಮ್ ಸೋ ಸಾರಿ ಹೇಳಕ್ಕೆ. ಆದ್ರೆ ಇಲ್ಲ ನಿಜ. ಬಟ್ ಅದು ಇದೆ ಒಳಗಡೆ, ಮನ್ಸೊಳಗಡೆ ಇದೆ, ಹೇಳ್ಕೊಳಲ್ಲ ಕೆಲವ್ರು ಹೊರಗಡೆ. ಮನ್ಸೊಳಗೆ ಯಾಕೆ ಬರ್ತಾ ಇದ್ದಾಳೆ ಇವಳು ಅನ್ನಂಗೆನೆ ಒಂದ್ ಮುಖ ತೋರಿಸ್ಬಿಡ್ತಾರೆ. ಆವಾಗ ಆ ದುಃಖ ತಡ್ಕೊಳಕ್ ಆಗಲ್ಲ. ಅಯ್ಯೋ ದೇವ್ರಿ ಏನಪ್ಪ ಸ್ವಾಮಿ, ಹೋಗೋದೇ ಬೇಡ ಅಲ್ವಾ ಅನ್ನಿಸ್ಬಿಡ್ತದೆ. ಬೇಡ, ಮಕ್ಕಳನ್ನ ಬೇಕಾದ್ರೆ ಅಪ್ಪ ಅಮ್ಮನ ಜೊತೆ ಕಳಿಸ್ಬಿಡೋಣ, ನಾವು ಹೋಗೋದೇ ಬೇಡ. ಹಿಂಗೆಲ್ಲ ತುಂಬಾ ತಡೆದಿದ್ದೀನಿ ನಾನು. ಅದನ್ನ ಹೆಂಗೆ ನೀವು ಓವರ್ಕಮ್ ಮಾಡಿದ್ರಿ? ಆಮೇಲೆ ಅದೇ ನೋಡ್ತಾ 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 ಜನರೆಲ್ಲರೂ ನೋಡೋದೇ ಹಂಗೆ, ಮಾತಾಡೋದೇ ಹಂಗೆ. ಇನ್ನೇನಿಲ್ಲ, ನನ್ನ ನಾನು ಇವಾಗ ತೋರಿಸ್ಕೋಬೇಕು. ಈಗ ದೇವ್ರ ಮುಂದೆ ಕೇಳಿದಾಗ ದೇವ್ರು ಏನ್ ಹೇಳಿದ್ರು, ಇಷ್ಟೇ, ನಿನ್ನ ನೀನು ಬಲಪಡಿಸ್ಕೊ. ದಾವಿದನ್ಗೆ ಹೇಳ್ತಾರಲ್ಲ ಹೆಂಗೆ ಅಂದ್ರೆ, ಹಿ ಗ್ಯಾದರ್ಡ್, ಅವ್ರನ್ನ ಅವರು ಒಟ್ಟುಗೂಡಿಸ್ಕೊಂಡು ಎದ್ ನಿಂತ್ರು. ಹಂಗೆ ಅಷ್ಟೇನೆ, ನಮ್ಮನ್ನ ನಾವು ಒಟ್ಟುಗೂಡಿಸ್ಕೊಂಡು ಎದ್ ನಿಂತ್ಕೋಬೇಕು. ಯಾಕಂದ್ರೆ ದೇವ್ರು ಆ ಶಕ್ತಿನ ಕೊಡ್ತಾರೆ ನಮ್ಗೆ, ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಒಂದು ಶಕ್ತಿನ ಕೊಡ್ತಾರೆ ನಮ್ಗೆ ಎಲ್ಲಾರ್ಗುನು. ಆವಾಗ ನಮ್ಮನ್ನ ಅವ್ರು ನೋಡ್ಬೇಕಾದ್ರೆ, ನಮ್ಮ ಒಂದು ಆ ನಗುನ ನೋಡ್ಬೇಕಾದ್ರೆ, ಎಷ್ಟೊಂದ್ ಜನ ಅಯ್ಯೋ ಯಾಕೆ ಬಂದ್ಲು ಅನ್ನೋರು ಆಮೇಲೆ ಬಾ ಮಗಳೇ ಆಯ್ತು ನೀ ಬರ್ಬೇಕು ಮಗಳೇ ಅನ್ನಕ್ ಶುರು ಮಾಡಿದ್ರು. ಸೊ ನೀ ಇದ್ರೆ ಚೆನ್ನಾಗಿರುತ್ತೆ ಮಗಳೇ, ಬಂದ್ಬಿಡು ಮಗಳೇ, ಪರವಾಗಿಲ್ಲ, ನೀ ನಿಂತ್ಕೊ ಮುಂದೆ ಅಂತ ಒಂದ್ರಲ್ಲಿ ನಿಲ್ಸಿರೋದು ಇದೆ. ಸೊ ಆ ರೀತಿ ಇದು ಬೇರೆ ಮದ್ವೆ ಆಗೋಕ್ಕಿಂತ ಮುಂಚೆ ವಿಧವೆ ಸಮಯದಲ್ಲಿ ಮಕ್ಕಳನ್ನೆಲ್ಲ ನಾನು ಸಾಕ್ತಿದ್ದ ರೀತಿ ನೋಡ್ತಾ ಇದ್ರು, ಹೇಗೆ ಅವ್ರಿಗೋಸ್ಕರ ನಿಲ್ತಿದ್ದೆ ಅಂತ ನೋಡ್ತಾ ಇದ್ರು. ಆವಾಗೆಲ್ಲ ಎಲ್ಲರೂ ಅಂದ್ರೆ ನಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ಇರೋದಿದೆ. ಖಂಡಿತ. ತನ್ನ ನಂಬಿಕೆ ಅನ್ನೋದಕ್ಕಿಂತ ದೇವ್ರ ಮೇಲೆ ನಂಬಿಕೆ ಜಾಸ್ತಿ. ಒಂದು ಗಟ್ಟಿ ಮನ್ಸು ಮಾಡ್ಕೊಳ್ಬೇಕಲ್ವಾ? ಎಸ್, ಒಂದು ಮಾಡ್ಕೊಳ್ಬೇಕು. ಎಲ್ಲಾನು ಗ್ಯಾದರ್ ಅಂದ್ರೆ ಒಟ್ಟುಗೂಡಿಸ್ಕೊಂಡು ನಮ್ಮನ್ನ ನಾವು ಬಲಪಡಿಸ್ಕೋಬೇಕು. ಅದು ದೇವರಿಂದಾನೇ ಸಾಧ್ಯ, ನಮ್ಮಿಂದ ಸಾಧ್ಯ ಇಲ್ಲ. ದೇವ್ರಿಗೆ ಒಪ್ಪಿಸ್ಕೊಟ್ಟಾಗ ತುಂಬಾ ಈಸಿಯಾಗಿ ದೇವ್ರು ನನ್ನ ಒಂದೊಂದು ಹಂತದಲ್ಲೂ ನಡೆಸಿದ್ರು. ಇವಾಗ ನನಗೆ ದೇವ್ರು
ಕೊಟ್ಟ ಒಂದು ಇದು ಇವ್ರು ಆಕ್ಚುಲಿ ಈಗ ಬರ್ತಾರೆ. ಒಂದ್ 2 ವರ್ಷನೋ 3 ವರ್ಷನೋ ಆಗ್ತಿದ್ದಂಗೆನೆ ನನ್ನ ಮಗಳು ಒಂದ್ ಸ್ವಲ್ಪ ಬೆಳೆದ್ಲು. ಅವಳು 3ನೇ ಕ್ಲಾಸಲ್ಲಿ ಇದ್ದಾಗೇನೋ ತೀರ್ಕೊಂಡಿದ್ದು. ಇವ್ರು ಬರ್ಬೇಕಾದ್ರೆ ಒಂದು 6ನೇ ಕ್ಲಾಸ್ ಏನೋ ಇದ್ಲವಳು. 2-2.5 ವರ್ಷ. ಓಕೆ. ಆ ಸಂದರ್ಭದಲ್ಲಿ ಗಿಟಾರ್ ಅವಳಿಗೆ ಬೇಕೀಗ. ಓಕೆ, ಗಿಟಾರ್ ಬೇಕು. ನಾನು ನನಗೆ ಗೊತ್ತಿರೋರ್ನೆಲ್ಲ ಕೇಳಿ ಒಂದು ಹುಡುಗಿ ಇದ್ಲು ನನಗೂ ಗೊತ್ತಿರೋರು, ನಮ್ಮ ಚರ್ಚಿಂದ ಅವರು. ಸೊ ಆ ಹುಡುಗಿನ ಕೇಳಿದಾಗ ಇವ್ರು ಬಂದ್ರು, ನಮ್ ಕ್ರಿಸ್ಟಫರ್ ಅಯ್ಯ ಬಂದ್ರು ಅಲ್ಲಿ ಸಂದರ್ಭಕ್ಕೆ. ಸೊ ನ್ಯೂ ಎಂಟ್ರಿ. நான் கிட்டார் டீச் பண்ணது தான் போனேன். ஓகே. ஸோ டீச் பண்ண போன இடத்துல ஐ சா ஹர் டாட்டர் த எல்டஸ்ட் ஒன். அப்போது ஐ ஹேட் திஸ் ஐடியா. எனக்கு ஒரு ஐடியா இருந்துச்சு. எனக்கு எப்படின்னா, சரி நம்மளும் இந்த மாதிரி ஒரு வாழ்க்கை வாழணும். ஐ வாண்ட் டு மேரி அ விடோ அப்படின்னு ஒரு ஃபீலிங். விடோ ஆர் எனிபடி. ஐ ஹேட் தட் ஸ்மால் தாட். There are two reasons. One is Why you had that thought? Because it is not a general I initially thought that. had this. I wanted to work against caste system, religious system, and language barriers. I want to be somebody who could break all those barriers. Barriers. அது எனக்கு ஒரு மைண்டில் இருந்துகிட்டே இருந்துச்சு. ஆனால் ஆல்சோ இட் இஸ் ஆல்சோ கம்பேஷன். எப்படின்னா எனக்கு when I met my daughter ஸ்வேதா, ಅವ್ರ ಅಪ್ಪ அப்பாவா நான் இருக்கணும் அப்படின்னு நான் குயிக்லி இட் கேம் இன் டு மை கைண்ட் ஆஃப் ஒரு இன்ஸ்டிங்ஸ் வந்துச்சு. அதுக்கப்புறம் இன்னொரு விஷயம் என்னன்னா, see, usually I was not aware that she is a widow. I went to that house. ಗೊತ್ತಿರ್ಲಿಲ್ಲ ಇವ್ರಿಗೆ Yeah. ಫಸ್ಟ್ ಆಕ್ಚುಲಿ. Okay. Yeah, I was teaching for a month. Then I saw Naomi was very happy person. See, that is one of the things I was longing for. I was longing for a happy, because my marriage was delayed for a long time. Okay. And I was trying to get married with a person from Sri Lanka. Then that did not work out well for me. So I'm also going through a phase where my life also need a proper settlement and somebody who I can trust. ஏன்னா என்னோட ப்ரீவியஸில் நான் ட்ரை பண்ண மேரேஜ் எதுவும் ஒர்க் அவுட் ஆகலை. நாட் லைக் மேரேஜ், பட் தென் வி ட்ரைட். ஒரு என்கேஜ்மெண்ட்டோ ஏதாவது ஒன்று பண்ணான முடியல. ஸோ வாட் இஸ் மை தாட் வாஸ், இப்போ நான் வந்து நவமி வந்து ஒரு வீட்டுக்குள்ளே போகிறேன். அவங்க வந்து விடோன்னு எனக்கு ஃபஸ்ட் டைம் தெரியுது. ஸோ வென் ஐ அண்டர்ஸ்டுட் ஷீ இஸ் அ விடோ, தென் மை தாட் ப்ராசஸ், மை டிசைர்ஸ், எவ்ரி திங் கேதர் டுகெதர். இப்போ யோசிக்கிறேன் என்ன செய்யலாம். ஃபஸ்ட்டு நான் வந்து சரி இந்த பொண்ணுக்கு நான் ஒரு அப்பாவாக இருக்க விரும்புகிறேன் அப்படின்னு ஒரு விருப்பம். ரெண்டாவது, ஐ எம் ஷுர் இப்போ வந்து ஒரு விடோவாக இருக்கும்போது அவன் வந்து ரொம்ப சேடாக கஷ்டப்பட்டு ரொம்ப அந்த மாதிரி இருக்குல்ல. இல்லை. I want to know even today. First time I'm asking a question to her, how you were happy? ಅದನ್ನ ಅದೇ ಅಲ್ವಾ? ಹೇಳ್ವಾ ಸಿಸ್ಟರ್, ಹೆಂಗೆ ಅಂದ್ರೆ ಅದೊಂದು ಸಂತೋಷ ಒಳಗಿಂದ ಬರ್ಬೇಕು. ಅಂದ್ರೆ ಅದೇ ಅದನ್ನ ನಾವೆಲ್ಲ ಒಟ್ಟುಗೂಡಿ ದೇವರು ಅದಕ್ಕೊಂದು ಶಕ್ತಿ ಕೊಟ್ಟುಬಿಟ್ಟು ಮೇಲೆತ್ತಿ ಕೂರಿಸಿದಾಗ ಬೇರೆ ಏನು ಏನು ಕಾಣಿಸೋದೇ ಇಲ್ಲ. ಏನು ಇದಾಗಲ್ಲ. I fall for her smile. ವೆರಿ ನೈಸ್. Guitar teach pan. I went to teach guitar, but instead of teaching guitar, I picked her up. See, is what I wanted to emphasize is happiness is a added Correct. great ornament for women. அதாவது ஒரு ஆர்னமெண்ட்ஸ்லாம் போடுறதுக்கு பதிலாக இட் இஸ் இட் தேர் ஹாப்பி, தட் கிவ்ஸ் லாட் ஆஃப் ஒரு நல்ல ஒரு ಅಟ್ರಾಕ್ಟಿವ್ನೆಸ್, ஒரு ಪ್ರೆಸೆಂಟಬಲ್ ಲುಕ್ ಅಂತ ಕೊಡ್ತಾ ನಿனைக்கிறேன். ಅದೇ ಯಾವಾಗಲೂ ಹೆಣ್ಮಕ್ಳು ಮುಖದಲ್ಲಿ ಒಂಥರ ಸಂತೋಷ ಇದ್ರೆ ಅದೇನೋ ಒಂಥರ ಕಳೆ ಅದು ಆ ಒಂದು ಸಿಚುಯೇಷನ್ ಚೇಂಜ್ ಆಗ್ಬಿಡತ್ತೆ. ಯಾರೋ ಒಂದು ದುಃಖದಲ್ಲಿದ್ದಾರೆ ಅಂತಂದಾಗ ಮನೆಯಲ್ಲಿರುವಂಥ ಹೆಣ್ಮಗಳು ಒಂಥರ ಏನು ನಗಾಡ್ಕೊಂಡು ಒಂಥರ ಜಾಲಿಯಾಗಿ ಕೆಲಸ ಮಾಡ್ಕೊಂಡು ಏನೋ ಓಡಾಡ್ಕೊಂಡಿದ್ರೆ ಎಲ್ಲ could be ஒரு இன்னொரு ரீசன் என்ன இருக்கலாம்னா, ஐ திங்க் more pain, the more joy they are expecting to be. ಕರೆಕ್ಟ್. ಅದು ಇರುತ್ತೆ, ಒಳಗಡೆ ಇದ್ದ ಒಂದು ಪೇನ್ ಇದ್ದೇ ಇರುತ್ತೆ, ನೋವು ಅನ್ನೋವಂಥದ್ದು ಇರುತ್ತೆ. ಅದನ್ನ ಹೊರಚೆಲ್ಲಿಕ್ಕೆ ಅದು ಒಂದು ಏನು ಸಂತೋಷದ ಮುಖಾಂತರವಾಗಿ ಅದನ್ನ ಹೊರಚೆಲ್ಲಿಕ್ಕೆ ಸಾಧ್ಯ ಇರ್ಬೋದು. ಯಾಕಂದ್ರೆ ತುಂಬಾ ನೋವುಗಳು ಆಗೋದಾಗ ಯಾವಾಗ್ಲೂ ಕೂತ್ಕೊಂಡು ಡಿಸ್ಕರೇಜ್ ಆಗ್ಬಿಡಕ್ಕಿಂತ ಖಂಡಿತ. ಇಲ್ಲ ಸಂತೋಷವಾಗಿ ಇದ್ಬಿಡೋಣ. ಹೌದು. ಆ ಒಂದು ಇದಕ್ ಹಂತಕ್ ಬಂದ್ಬಿಟ್ಟಿದ್ದೆ ಅನ್ಸುತ್ತೆ ನಾನು. ಅಯ್ಯೋ ಒಳಗ್ ಕೂತು ಅಳೋದಕ್ಕಿಂತ ಹೊರಗಡೆ ಸಂತೋಷವಾಗಿರೋದು ಒಳ್ಳೇದು, ನನ್ನ ಆರೋಗ್ಯಕ್ಕೂ ಒಳ್ಳೇದು ಅನ್ನೋ ಒಂದು ಹಂತಕ್ಕೆ ಬಂದಿದ್ನೇನೋ ಅವಾಗ ಅಂತ ನನಗೂ ಅನ್ನಿಸ್ತು. ದೇವ್ರ ಕೃಪೆ ಅಷ್ಟೇ ಅದು. ಇಲ್ಲ. ಸೊ ಇವಾಗ ಸರ್ ಎಂಟ್ರಿ ಆದಮೇಲೆ, ನಿಮ್ಮ ಲೈಫಲ್ಲಿ ಎಂಟ್ರಿ ಆದಮೇಲೆ, ಈಗ ನೀವು ಹೇಳಿದ್ರಿ ನಿಮ್ಗೆ 3 ಜನ ಮಕ್ಕಳು ಇದ್ರು ಅಂತ ಹೇಳಿ. ಈಗ
ಮಕ್ಕಳು ಯಾವ ರೀತಿಯಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ನೀವು ಆ ಮಕ್ಕಳಿಗೆ ಯಾವ ರೀತಿಯಲ್ಲಿ ನೀವು ಅಂದರೆ ನಿಮ್ಮ ಡಿಸಿಷನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅದನ್ನು ಮುಟ್ಟಿಸುವಂಥ ಒಂದು ಪ್ರಯತ್ನ ನೀವು ಮಾಡಿದ್ರೆ? ಏಕೆಂದರೆ ಮಕ್ಕಳು ನೀವು ಹೇಳಿದ್ರೆ ಚಿಕ್ಕವರಿದ್ದರು ಅಂತ ಹೇಳಿದರೆ ಅವ್ರಿಗೆ ಅಷ್ಟೊಂದು ಏನು ಜ್ಞಾನ ಅನ್ನೋದು ಇರೋದಿಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂದ್ರೆ, ನಿಜವಾಗ್ಲೂ ಫಸ್ಟ್ ನಾ ಇವ್ರನ್ನ ಮದ್ವೆ ಆಗ್ಬೇಕು ಅನ್ನೋದು ಇರ್ಲಿಲ್ಲ. ಓಕೆ. ನಾ ಏನ್ ಅನ್ಕೊಂಡೆ, ಓಕೆ ನನ್ನ ಮೂಲಕ ಅವ್ರಿಗೆ ಯಾರಾದ್ರೂ ಸಿಕ್ಕಿದ್ರೆ ಮದ್ವೆ ಆಗ್ಲಿ. ಬಟ್ ಅವ್ರದ್ದು ಒಂದು ಬಯೋ ನೋಡಿದಾಗ ಅಲ್ಲಿ ವಿಧವೆಯರು, ಡಿವೋರ್ಸಿ ಇದ್ರು ಪರವಾಗಿಲ್ಲ ಅಂತ ಬರ್ದಿತ್ತು. ಅವಾಗ ನಾನು ಅವ್ರನ್ನ ಕೇಳಿದೆ ಅನ್ಸುತ್ತೆ. ಒಂದು ರಾತ್ರಿ ಫೋನ್ ಮಾಡಿದ್ದೀನಿ ಅವ್ರಿಗೆ, ಒಂದು ಹೊತ್ತಲ್ಲಿ ಇದೇನಿದು ಹಿಂಗ್ ಬರ್ತಿದ್ದೀರಾ ನೀವು ವಿಧವೆಯರು ಇದು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿದ್ದೇನೆ. ದಟ್ ವಾಸ್ ಮೈ ಫಸ್ಟ್ ಕಾನ್ವರ್ಸೇಷನ್ ವಿತ್ ಹಿಮ್. ಬಟ್ ಇಟ್ ವಾಸ್ ಟೂ ಲೇಟ್. ಬೈ ದ ಟೈಮ್ ಐ ಕಾಲ್ಡ್ ಹಿಮ್ ಐ ರಿಯಲೈಸ್ಡ್ ಇಟ್ ವೆರಿ ಲೇಟ್. ಆದರೆ ಇದೇನು ಹಿಂಗೆ ಬರ್ದಿದ್ದಾರೆ ಅನ್ಕೊಂಡು ಕಾಲ್ ಮಾಡಿದಾಗ ದೆನ್ ಹಿ ಟೋಲ್ಡ್, ಇಲ್ಲ ಐ ಪ್ರಿಫರ್ ನನ್ನ ಜೀವನನೂ ಇಷ್ಟು ಲೇಟ್ ಆಗಿರೋದ್ರಿಂದ ಆ್ಯಂಡ್ ನಾನು ಏನು ಲೈಕ್ ಒಂದು ಯಾವುದ್ರೊಳಗೋ ಸಿಗಾಕೊಂಡು ಇವರು ಇದಾಗ್ತಿದ್ದರಿಂದ ಸೊ ನನಗೆ ಅದರಿಂದ ಬಿಡುಗಡೆ ಬೇಕು ನನಗೂ. ಸೊ ಐ ಆಮ್ ರೆಡಿ ಟು ಗಿವ್ ಲೈಫ್ ಟು ಎನಿ ಒನ್, ಈ ಥರ ಇರೋರಿಗೆ, ದೇವ್ರು ತೋರಿಸ್ತವ್ರಿಗೆ ಅಂತ. ಓಕೆ ನೋಡೋಣ ಅಂತ ಹೇಳಿ ಕಾನ್ವರ್ಸೇಷನ್ ಎಂಡ್ ಆಯ್ತಲ್ಲಿ. ಬಟ್ ದೆನ್ ನಾನು ಅನ್ಕೊಂಡಿದ್ದೆ, ಓಕೆ ನೋಡೋಣ, ನನ್ನ ಮಕ್ಕಳನ್ನ ಕೂರಿಸ್ಕೊಂಡು ಇವ್ರಿಗೋಸ್ಕರ ಪ್ರೇಯರ್ ಮಾಡ್ತಿದ್ವಿ ನಾವು. We used That to is very pray for important, him ಅಲ್ಲ? that he gets a wife who can bear a child. This was my desire for him actually, because I was not ready to bear a child. ಸೊ ನನಗೆ ಆ ಒಂದು ಧೈರ್ಯನೂ ಇರಲಿಲ್ಲ. ಹೇಳ್ಬಿಟ್ಟಿದ್ದೆ ಅವರಿಗೆ, ಫಸ್ಟ್ ಮೇ ಬಿ ವಿ ವಿಲ್ ಬಿ ಗ್ರೇಟ್ ಫ್ರೆಂಡ್ಸ್, ಸೊ ಲೆಟ್ಸ್ ಕಂಟಿನ್ಯೂ ಲೈಕ್ ದಿಸ್ ಓನ್ಲಿ. ಯಾಕಂದರೆ ಮದುವೆ ಆಗಿ ಅಥವಾ ಮಗು ಹೆರೋದೆಲ್ಲ ನನ್ನ ಕೈಲಿ, ಬಿಕಾಸ್ ಫಾರ್ ಹಿಮ್ ಇಟ್ಸ್ ಅ ಫಸ್ಟ್ ಮ್ಯಾರೇಜ್, ಇಟ್ಸ್ ವೆರಿ ನೀಡೆಡ್ ಅವ್ರಿಗೂ ಅಂತ ಹೇಳಿ. ಬಟ್ ದೆನ್ ಒಂದು 6-7 ತಿಂಗಳು, 1 ವರ್ಷ ಆದ್ಮೇಲೆನೋ ಇವ್ರ ಮಮ್ಮಿ ಬಂದಿದ್ರು. ಇವರು ಬೇರೆ ಕಡೆಗೆ ಸೇವೆಗೆ ಹೋಗ್ತಾ ಇದ್ರು. ಅವಾಗ ನನ್ನ ಅಮ್ಮನ ನೋಡ್ಕೊ ನೀನು ಅಂತ ಹೇಳಿದಾಗ, ಆಯ್ತು ನನ್ನ ಮಕ್ಕಳನ್ನೂ ಕರ್ಕೊಂಬರ್ತೀನಿ, ಮಕ್ಕಳು ಬಿಡೋಕ್ಕಾಗಲ್ಲ ಮನೇಲಿ, ಮಕ್ಕಳನ್ನೂ ಕರ್ಕೊಂಬಂದು ಅಲ್ಲಿ ಅಮ್ಮ ಇರೋ ಜಾಗದಲ್ಲಿ ನೋಡ್ಕೋತೀನಿ ಅಂತ ಅವ್ರ ಮನೆಗೆ ಹೋಗಿ ಇದ್ದಿದ್ದು ನಾನು ಅಮ್ಮನ ಜೊತೆ. ಆವಾಗ ಅಮ್ಮ ಏನೋ ನೋಡಿ ಮಾಡಿ ಎಲ್ಲ ಅಮ್ಮ ಅವಾಗ ಇವ್ರು ಹೇಳಿದ್ದಾರೆ, ನೋಡ್ರಿ ಪ್ರಾರ್ಥನೆ ಮಾಡ್ರಿ ಇಬ್ರು, ದೇವ್ರ ಚಿತ್ತ ಇದ್ದಲ್ಲಿ ಮದುವೆ ಅನ್ನೋದು ಆಗ್ಲಿ ಅನ್ನೋದು ಅಂತ ಒಂದು ಪ್ರಾಸೆಸ್. ಆಕ್ಚುಲಿ ಇದೊಂದು ஒரு ப்ராசஸ். See, we both are from a different background, ಓಕೆ. but then அப்போ ಒಂದು ಮೈಂಡ್ ಪ್ರಾಸೆಸ್ ಆಗೋದಕ್ಕೆ it will take time. ಟೈಮ್ ಹೌದು. So it's a new start for her. For me it's answering to myself, to others. ಎಲ್ಲ ஒரு question போயிட்டு இருந்துச்சு. Even though I like to marry, but then the challenges we have to focus on. So அப்போ அந்த challenges then I took time to think ಓಕೆ. over. ಈಗ ನವಮಿ ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ವಿಧವೆ ಅನ್ನುವಂಥವ್ರನ್ನೇ ನಾನು ಮದುವೆ ಆಗಬೇಕು ಅನ್ನುವಂಥ ನಿಮ್ಮ ಒಂದು ಆಸೆ ಇತ್ತು. ಸೊ ಆವಾಗ ನಿಮ್ಮ ಫ್ಯಾಮ್ಲಿ ಯಾವ ರೀತಿಯಲ್ಲಿ ನಿಮ್ಮ ಡಿಸಿಷನ್ನ ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು? ಮೈ ಮಮ್ಮಿ ಡ್ಯಾಡಿ ಅವರು ಇಬ್ಬರು ಫುಲ್ ಸಪೋರ್ಟ್ ಮಾಡಿದ್ರು. ಬಟ್ ಸಪೋರ್ಟ್ ಮಾಡಿದ್ರೆ ಅಂದರೆ ದೇ ಆರ್ ಹ್ಯಾಪಿ ದಟ್ ಐ ಆಮ್ ಗಿವಿಂಗ್ ಲೈಫ್ ಟು ನವಮಿ. ಆದರೆ ಅವ್ರಿಗೆ ನವಮಿನೂ ಇಂಟ್ರೆಸ್ಟ್ ಭಾಳ ಪ್ರೀತಿ ಆಗಿದೆ. ಓಕೆ. Because when they came, Naomi was taking care of them very well. So for them, they are very happy. ಬಟ್ ಆದರೆ ನಮ್ಮ ಜೊತೆಲಿರುವಾಗ ಸ್ನೇಹಿತರೆಲ್ಲ ಅವ್ರು ಹೇಳಿದ್ರು, ಇದು ನೀನು ತಪ್ಪು ಮಾಡ್ತಾ ಇದ್ದೀಯಾ, ಆಲ್ರೆಡಿ ಯು ಆರ್ ಲೇಟ್ ಮ್ಯಾರೇಜ್, ಈಗ ನೀನು ಇದು ಗಮನವಾಗಿ ಯು ಹ್ಯಾವ್ ಟು ಚೂಸ್ ದ ರೈಟ್ ಪರ್ಸನ್. ಬಟ್ ದ್ಯಾಟ್ ವೇ ದೇ ಸೆಡ್, ಎಲ್ಲ ನೀನು ಸರಿಯಾಗಿ ಮಾಡಿದೆ, ಬಟ್ ಇದು ಮ್ಯಾರೇಜ್ ಮಾತ್ರ ನೀನು ಮಿಸ್ಟೇಕ್ ಮಾಡ್ತಾ ಇದ್ದೀಯಾ ಅಂತ ಒಂದು ಟೆಕ್ಸ್ಟ್ ಮೆಸೇಜ್ ಎಲ್ಲ ಬಂದಿದೆ. ಅದು ನನಗೂ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಈವನ್ ಸಮ್ ಆಫ್ ದಮ್ ಲೈಕ್ ಓಲ್ಡರ್ ಪೀಪಲ್ ಅವರೆಲ್ಲ ಹೇಳಿದ್ರು, ಯು ವಿಲ್ ನಾಟ್ ಹ್ಯಾವ್ ಬೇಬಿ, ಮಗು ಬೇಕಾಯ್ತಲ್ಲ, ನಿನ್ನ ಜನ್ರೇಷನ್ ಕಟ್ ಆಗಿಬಿಡುತ್ತೆ ಅದಂದ ಇವಾಗಲೂ ಹೇಳ್ತಾ ಇರ್ತಾರೆ. ನಾವು ಆಲ್ಸೋ ದೇ ವಿಲ್ ಬಿ ಟಾಕಿಂಗ್ ಅಬೌಟ್ ಇಟ್. ಆದರೆ ಸೊ ದ್ಯಾಟ್ಸ್ ವೈ ಐ ಆಲ್ಸೋ ಸ್ಟ್ರಗಲ್ಡ್. ಸಿ ಐ ವಾಂಟ್ ಟು ಸಿ ಮೈ ಚೈಲ್ಡ್, ಕರೆಕ್ಟ್. ನನ್ನ ಮಗು ಹೆಂಗಿರ್ಬೋದು ಅನ್ನೋ ಒಂದು ಆಸೆ ಇರುತ್ತೆ. ಡಿಸೈರ್ ತಿರ್ಗಾ ಶುರುವಾಗಿದೆ. ಈಗಲೂ ವಿ ಹ್ಯಾವ್ ದಟ್ ಚಾಲೆಂಜ್ ಸಮ್ ಟೈಮ್ ಐ ಥಿಂಕ್. But then God also gave me some kind of courage, saying that I will add you something which you lost, I will add. ಆದರೆ ಇದು we have adopted more children like that. That is one challenge. The second one which I faced was how to how to take her as my wife ವೈಫ್. when the children has to accept. ಮಕ್ಕಳೆಲ್ಲ ಇದಾರಲ್ಲ, accept ಸೊ ಮಕ್ಕಳ ಹತ್ರ ಐ ಥಿಂಕ್ ದ ಚಿಲ್ಡ್ರನ್ ವೇರ್ ವೆರಿ ಮಚ್
ಕೋಆಪರೇಟಿವ್, ಬಟ್ ಲೇಟ್ ಆಗಿ ಆಮೇಲೆ ಒಂದು ವರ್ಷ 2 ವರ್ಷ ಆದ ಮೇಲೆ ಮ್ಯಾರೇಜ್ ಆಗಿಬಿಟ್ಟು ಆದ ಮೇಲೆ ವಿ ಹ್ಯಾವ್ ಸಮ್ ಚಾಲೆಂಜಸ್. ಯಾಕೆಂದರೆ ಐ ವಾಸ್ ಫ್ರಮ್ ತಮಿಳ್ನಾಡು ಬ್ಯಾಕ್ಗ್ರೌಂಡ್, ತಿರುನಲ್ವೇಲಿ ಬ್ಯಾಕ್ಗ್ರೌಂಡ್. ಅಲ್ಲಿ ನಮ್ಮ ಪ್ಯಾರೆಂಟ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಇಲ್ಲಿ ಇದು ಸಿಟಿ, ಯಾವ ಚಿಲ್ಡ್ರನ್ ಇರಲಿ, ಬಟ್ ನಾನು ಆವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೆ. ಅದು ಅವ್ರಿಗೆ ಸ್ವಲ್ಪ ಇದು ವಿಲೇಜ್ ಫಾದರು ಇವನು ಹಂಗೆ ನಾನು ಅದೆಲ್ಲ ಒಂದು ಕಷ್ಟ ಆಗಿದೆ. ಬಟ್ ದೆನ್ ಸ್ಲೋಲಿ ದಟ್ ವಾಸ್ ಅ ಕ್ವೈಟ್ ಚಾಲೆಂಜ್ ಬ್ಯಾಟಲ್ ಗ್ರೌಂಡ್. ಈಗ ನೀವು ಹೇಳಿದ್ರಿ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡೆ ಸಾಕ್ತಾ ಇದ್ದೀರಾ ಅಂತ ಹೇಳಿ. ಸೊ ಯಾವ ರೀತಿಯಾದಂಥ ಒಂದು ಕೆಲಸ ಅಂದರೆ ತಂದೆ ತಾಯಿಗಳು ಇಲ್ಲದೇ ಇರುವಂತಹ ಮಕ್ಕಳ, ಅಥವಾ ಅಂದರೆ ಏನಂದರೆ ಒಬ್ಬ ತಂದೆ ಇರಲಿ, ಪೇರೆಂಟ್ಸ್ ಸಿಂಗಲ್ ಪೇರೆಂಟ್ ಇರುವಂತಹ ಮಕ್ಕಳ? ಓಕೆ. ಈಗಲೂ ಅವ್ರು ಟಚಲ್ಲಿ ಇದ್ದಾರೆ, ಬಟ್ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಅವರು ಒಂದು ಫಾಸ್ಟರ್ ಕೇರ್ ಥರ ಅವ್ರು ಬಂದಿದ್ದರು. ಅದು ನಮ್ಮ ಸಂಸ್ಥೆ ರಿಜಿಸ್ಟರ್ ಆಗಿದೆ. ಸರಿ. ಆದರೆ ಅವರು ಚಿಕ್ಕ ಮಕ್ಕಳಾಗಿ ಬಂದಿರಲ್ಲ. ಅವರು ಒಂದು 6 ವಯಸ್ಸು 7 ವಯಸ್ಸಿದ್ದಾಗ ಆ ಮಕ್ಕಳನ್ನ ನಾವು ನಮ್ಮ ಇದ್ರೊಳಗೆ ಶೆಲ್ಟರಲ್ಲಿ ತೊಗೊಂಡ್ವಿ. ಬಟ್ ಆಮೇಲೆ ನಮಗೇನು ಅನ್ನಿಸ್ತು, ಓಕೆ ಅವ್ರನ್ನ ಫಾಸ್ಟರ್ ಮಾಡೋಣ ಅಂತ ಅನಿಸಿ ಅವ್ರ ಅಮ್ಮಂದಿರನ್ನ ಕೇಳಿ ಹೌದು ಅಂತ ಅವರು ಹೇಳಿದ್ಮೇಲೆ ಸೊ ನಮ್ಮ ಮಕ್ಕಳಾಗೆ ಅವ್ರನ್ನ ಒಂದು ಇದ್ರೆ 4 ಮಕ್ಕಳು ಆ್ಯಕ್ಚುಲಿ 4 That become a supportive for both the side. It was a very ಇದು supportive. ಮದುವೆ ಆದ್ಮೇಲೆ ಅಥವಾ ಇಲ್ಲ ಮದ್ವೆಗಿನ್ನ ಮುಂಚೆನೆ? ನಮ್ದೊಂದು ಸಂಸ್ಥೆಯಿಂದ ಶುರು ಮಾಡಿದ್ವಿ. ಓಕೆ. ನಾನು ಇವರು ಸೇರ್ಕೊಂಡು ಒಂದು ಸಂಸ್ಥೆ ಅಂತ ಶುರು ಮಾಡಿದ್ವಿ. ಆ ಸಂಸ್ಥೆ ರಿಜಿಸ್ಟರ್ ಸಂಸ್ಥೆ ಅದು. ಸೊ ಅಲ್ಲಿ ನಾವು ಮಕ್ಕಳನ್ನ ಈ ಥರ ಮೇಯ್ನಾಗಿ ಹೇಳಬೇಕು ಅಂದರೆ ದೇವದಾಸಿರ್ ಮಕ್ಕಳು ಆ ಥರದ ಮಕ್ಕಳು ಇವರೆಲ್ಲ. ಬಟ್ ಆದರೆ ಅಮ್ಮಂದಿರುವಾಗ ಅಲ್ಲಿಲ್ಲ. ಇಲ್ಲ. ಸೊ ಎಲ್ಲರೂ ಹೊರಗೆ ಬಂದಾಯ್ತು. ಸೊ ಅದೊಂದು ಸಂತೋಷದೊಂದು ಸುದ್ದಿ ನಮಗೆ. ಸೊ ಆ ಮಕ್ಕಳನ್ನ ನಾವು ದತ್ತು ಥರ ತೊಗೊಂಡು, ದತ್ತು ಅಂದರೆ ಫಾಸ್ಟರ್ ಥರ ತೊಗೊಂಡು ಅವ್ರನ್ನ ನಾವು ಫುಲ್ ಎಜುಕೇಷನು, ಶೆಲ್ಟರು ಎಲ್ಲನೂ ನಮ್ಮ ಮಕ್ಳ ಥರನೇ ಅವರು. ಸೊ ನನ್ನ 3 ಮಕ್ಳು ಹೆಂಗೋ ಹಾಗೆ ಈ 4 ಮಕ್ಕಳು. ಈಗ ದೊಡ್ಡವರೊಬ್ಬರು ಮಾತ್ರ ಅವ್ರು ಇವಾಗ ಇನ್ನೂ ಓದ್ತಾ ಇದ್ದಾರೆ, ಪ್ಲಸ್ ಕೆಲಸನೂ ಮಾಡ್ತಾ ಇದ್ದಾರೆ. ಸೊ ಶಿ ಈಸ್ ಶಿಫ್ಟೆಡ್ ಆ ಥರ. She has tolerated. Like when I brought some other, because I want to be in social work. ನಾನು social work ನಮ್ಮದು ಫುಲ್ ಇಂಟ್ರೆಸ್ಟ್. So I have brought in some social work activity within me, within our thing. Then she adopted them along with her children. That is one of the best thing happened, because ಆದರೆ ಅವರು ಮಕ್ಕಳು ಇದ್ದಾರೆ, ಈಗ ಎಕ್ಸ್ಟ್ರಾ 4 ಜನ ಆ್ಯಡ್ ಮಾಡಿಬಿಟ್ರು ಒಂದು ಫ್ಯಾಮಿಲಿ ಆಗಿ. ದಟ್ ಈಸ್ ನಾಟ್ ಈಸಿ ಫಾರ್ ಅ ಮದರ್. She did a great ಅದು job. ಖಂಡಿತ. ಅದಕ್ಕೊಂದು ವಾಕ್ಯ ನನಗೆ ದೇವರು ಕೊಟ್ಟಿದ್ದು. ಐಸಾಯ 54 ನಿನ್ನ ಟೆಂಟ್ಸ್ನ ಎಕ್ಸ್ಟೆಂಡ್ ಮಾಡ್ತೀನಿ. ನಾನು ಟೆಂಟ್ ಎಕ್ಸ್ಟೆಂಡ್ ಮಾಡ್ತೀನಿ, ದೊಡ್ಡ ಮನೆ ಕೊಡ್ತೀರಾ ಏನು ಎತ್ತ ಅಂತ ಹಂಗೆ ಕೇಳ್ಬೇಕಲ್ಲ. ಅದೆಲ್ಲ ಅಲ್ಲ, ಒಂದು ಜೀವದಲ್ಲಿ ನೀನು ಸಿನ್ಸಿಯರ್ ಆಗಿದ್ದೆ ಅಂದರೆ ನಮ್ಮ ಯಜಮಾನ್ರ ತಿರ್ಕೊಂಡು ಸಿನ್ಸಿಯರ್. ಸೊ ಇನ್ನೂ ಒಂದಷ್ಟು ಜೀವನ ನಿನಗೆ ಇದ್ರಾಗ ಕೊಡ್ತೀನಿ. ಸೊ ಅವ್ರನ್ನ ನೋಡ್ಕೋಬೇಕು ನೀನು. ಸೊ ನನಗೊಬ್ಬರು ಬ್ರದರ್ ತುಂಬ ಚೆನ್ನಾಗಿ ಗೊತ್ತಿರೋರು, ಬಾತ್ಲೋಮಿಯಾ ಬ್ರದರ್ ಅಂದ್ಬಿಟ್ಟು, ಅವರು ಫೋನ್ ಮಾಡಿಬಿಟ್ಟು ಮದುವೆ ಆದ ವಸ್ತ್ರಲ್ಲಿ ಫೋನ್ ಮಾಡಿಬಿಟ್ಟು, ಏನಿಲ್ಲ ಒಂದರಲ್ಲಿ ನೀನು ತುಂಬ ಸಿನ್ಸಿಯರ್ ಆಗಿದ್ಯಾ, ಇನ್ನೂ ಒಂದಷ್ಟು ಕೊಟ್ಟಿದ್ದಾರೆ, ಇನ್ನೂ ಸಿನ್ಸಿಯರ್ ಆಗಿರು ಅಷ್ಟೇ ಹೇಳ್ಬಿಟ್ಟು ಇಟ್ಟರು ಅಷ್ಟೇ. So one of the challenge what psychologically ನಾನು ಫೇಸ್ ಮಾಡಿದ್ದೇನೆ ಅಂದರೆ, ಸೊ ಕೆಲವ್ರು ಹೇಳಿದ್ರು, ಇಫ್ ಯು ಆರ್ ಮ್ಯಾರಿ ಅ ವಿಡೋ ಯು ಆಲ್ಸೋ ವಿಲ್ ಡೈ. ಆ ಥರ ಎಲ್ಲ ಅವ್ರ ಥಿಂಕಿಂಗ್ ಹೆಂಗೆ ನೋಡಿ, ಹಂಗಾಗಿದಲ್ಲ ನೀನು ಹಂಗೆ ತಿರು ಹೋಗ್ಬಿಡ್ತೀಯಾ, ಅದು ನೀನು ಯಾಕೆಂದರೆ ದಟ್ ಸಮ್ ಕೈಂಡ್ ಆಫ್ ಫಿಲಾಸಫಿ ದೇ ಆಲ್ ಬಿಲೀವ್. ಇದು ಹೇಳಿದ ಮಾತು ಅಂದರೆ ಆ ವ್ಯಕ್ತಿ ಬೇರೆ ಇದರಿಂದ ಬಂದಿರುವಂಥ ವ್ಯಕ್ತಿನ, ಅಥವಾ ಇಲ್ಲ ಈ ರೀತಿಯಾದಂಥ ಆಲೋಚನೆಗಳು ಜನರ ಮನಸ್ಸಲ್ಲಿ ಸ್ಟಿಗ್ಮಾ ಇದೆ ಅಲ್ವಾ? ಇದೆ ಇದೆ. ನನಗೂ ಎಷ್ಟು ಜನ ಕೇಳಿದ್ರು ಅಂದರೆ, ಒಂದಾಯ್ತು ಈಗ ಇನ್ನೊಂದು ಬೇಕಾ ನಿನಗೆ ಅಲ್ವಾ? ಆ ರೀತಿದೇ ಮಾತಾಡಿದ್ರು. Correct. ಎಷ್ಟೊಂದು ಜನ ಮಾತಾಡಿದ್ರು. They take it like she wanted some pleasure rather than ಏನು ದೈಹಿಕ ಒಂದು ಪ್ಲೆಷರ್ನ ಆಸೆನ ಪೂರೈಸ್ಕೊಳಕ್ಕೆ ಮಾತ್ರ ಅಂತೇಳಿ ಅಂತ ಹೇಳಿನೇ ಇದಕ್ಕೇನೆ ನಾನು ಹೇಳಿದ್ದು, ಹೆಣ್ಮಕ್ಳನ್ನ ಒಂದು ಕೆಟ್ಟದಾದಂಥ ಒಂದು ರೀತಿಯಲ್ಲಿ ನೋಡ್ಕೊತಾರೆ ಅಂತ ಹೇಳಿ. ಹೌದು. ಆದರೆ ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿ ನಾನು ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅದೇನಂದರೆ, ಈಗ ವೆನ್ ಅ ಮ್ಯಾನ್ ಗೆಟ್ ಮ್ಯಾರಿ ಟು ಅ ವಿಡೋ, ಈಗ ಸೊಸೈಟಿ ಏನು ಮಾಡ್ತಾರೆ, ಮ್ಯಾನ್ ಫುಲ್ ಅವ್ರು ಪ್ರೈಸ್ ಮಾಡ್ತಾರೆ, ಇವನು ಹೆಂಗೋ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಅಂತ. ಏನೋ ಲೈಕ್ ನೋಡು ಅವನು ಲೈಫ್ ಕೊಟ್ಟಿದ್ದಾನೆ, ನಾನು ಸ್ವಲ್ಪ ಥ್ಯಾಂಕ್ಫುಲ್ ಆಗಿರ್ಬೇಕಂದ್ರೆ ಒಂದು ಡಾಮಿನೇಟ್ ಮಾಡುತ್ತೆ. ದಟ್ ಆಲ್ಸೋ ರಾಂಗ್. ವಾಟ್ ಐ ಆಮ್ ಸೇಯಿಂಗ್ ಈಸ್,
ಅಲ್ವಾ? That's what I wanted to share. See, Nanku, she also gave life to me. Either even if I got married to a single lady who was looking for a ಒಂದು ಹೊಸ ಮ್ಯಾರೇಜ್ ಮಾಡಿದ್ರು ಕೂಡ ಈ ಥರ ನಾನು ಸಂತೋಷವಾಗಿ ಇರೋಕ್ಕಾಗಲ್ಲ. ಯಾಕೆಂದರೆ ಸಿ ಈಸ್ ಕನೆಕ್ಟಿಂಗ್ ಟು ಮೀ ಮೋರ್ ಪರ್ಸ್ನಲಿ ಆ್ಯಂಡ್ ಒಂದು ದೆರ್ ಆರ್ ಸಮ್ ಇದು some ಚಾಲೆಂಜಸ್ ಇದ್ದೇ challenges ಇದೆ. ಇರ್ಬೋದು. ಇರುತ್ತೆ. But see, what I'm trying to say is, let them not praise only man. ಇವನ್ ಸ್ಯಾಕ್ರಿಫೈಸ್ ಮಾಡಿದ್ರೆ ಅಂತ ಹೇಳಬಾರದು. ಯಾಕೆ ಅಂದರೆ ಸಿ ಆಲ್ಸೋ ನಾಟ್ ಲೈಕ್ ಒನ್ ಒಂದು ಆಬ್ಜೆಕ್ಟ್ ಥರ ನೋಡಬಾರದು. ಕರೆಕ್ಟ್. ಸಿ ಈಸ್ ಕಮಿಂಗ್. ಸೆಕೆಂಡ್ ಒನ್ ಇಸ್ people also should understand that this is a testimony. ಅದರ ಒಂದು ಸಾಕ್ಷಿಯಾಗಿ. ಯಾಕೆಂದರೆ not only widow and man getting married, but also it is any marriage. ಇದ್ರೆ ನಾವು ಮ್ಯಾರೇಜ್ ಸ್ಟೋರಿ ನೋಡುವಾಗ ಇದು ಏನೋ ಒಂದು ನಾವೇ ಅದು ವಿ ನೆವರ್ ಎಕ್ಸ್ಪೆಕ್ಟೆಡ್. ಇದು ಒಂಥರ ಒಂದು ಬ್ಯೂಟಿಫುಲ್ ಜರ್ನಿ. ಅದು ಗಾಡ್ ಬ್ರಾಟ್ ಸಂಬಡಿ ಆ್ಯಂಡ್ ಫಾರ್ ಹರ್ ನೀಡ್ ಆ್ಯಂಡ್ ಫಾರ್ ದ ಅಡಾಪ್ಷನ್ ಆಫ್ ದ ಚಿಲ್ಡ್ರನ್ ಆಫ್ ದಿಸ್. ಸೊ ಇಟ್ಸ್ ಅ ಸ್ಟೋರಿ. ಸೊ ಈಗ ಆ ಥರ ಮ್ಯಾರೇಜ್ ಮಾಡಿದರೆ ಅದು ಲಾಂಗ್ ಟೈಮ್ ಬೆನಿಫಿಟ್ ಆಗಿದೆ. ಇಲ್ಲಾಂದರೆ ಅವರು ಡೌಟ್ ಬಂದ್ಬಿಡುತ್ತೆ, ಇದು ದೇವರೇ ನಮಗೆ ಮಾಡಿದ್ದಾನೆ ಅನ್ನೋ ಒಂದು. ದಟ್ ಇಸ್ ವೈ ಮ್ಯಾರೇಜ್ ಶುಡ್ ಬಿ ಆಲ್ಸೋ ಲೆಡ್ ಬೈ ಡಿವೈನ್, ಒಂದು ಗಾಡ್ ದೈವಿಕ ಒಂದು ದಾರಿಯಲ್ಲಿ ಅದೇ. ಹೌದು. ಅದೇ ನಾವು ಈಗ ಇದೆಲ್ಲ ಒಂದು ನಿಂತಿರುವಂಥದ್ದು ಬೇಸ್ ದೇವರೇ. ಅದು ದೇವರ ಒಂದು ಸಹಾಯ ಅಂತ ನಾವು ಹೇಳ್ಬೋದು. ಸೊ ಈಗ ನಿಮ್ಮ ಒಂದು ಈಗಾಗಲೇ ಈಗ ನಿಮಗೆ ಮದುವೆ ಆಯಿತು. ಯಾವ ವರ್ಷದಲ್ಲಿ ನೀವು ಮದುವೆ ಆದ್ರಿ? ಓಕೆ, 2020ನಲ್ಲಿ ಮದುವೆ ಆದ್ರಿ. ಸೊ ಈಗ 5-6 ವರ್ಷಗಳು ಆಯಿತು. ಓಕೆ. ಸೊ ಯಾವ ರೀತಿಯಾದಂಥ ಒಂದು ಈ ಯುದ್ಧ ಮದುವೆ ಆದ ನಂತರ ನೀವು ಹಾದು ಹೋದಂಥ ಯುದ್ಧಗಳು, ಯುದ್ಧ ಅಂತಲೇ ಹೇಳ್ಬೋದು, ಇದೊಂಥರ ಯುದ್ಧನೇ ಅಲ್ವಾ? ಕತ್ತಿ ಎಲ್ಲ ಹಿಡ್ಕೊಂಡು ಮಾಡುವಂಥದ್ದು ಬೇಡ, ಆದರೆ ಮನುಷ್ಯರ ಮಾತಲ್ಲೇ ಅದೊಂದು ದೊಡ್ಡ ಯುದ್ಧನೇ ಆಗ್ಬೋದು. ಸೊ ಆ ಯುದ್ಧಗಳನ್ನ ನೀವು ಯಾವ ರೀತಿಯಲ್ಲಿ ಎದುರಿಸಿ ಅದರಿಂದ ಆದಂಥ ಒಂದು ಟರ್ನಿಂಗ್ ಪಾಯಿಂಟ್ ಏನು? ಅದಕ್ಕೆ ಮುಂಚೆ ನಾನ್ ನಮ್ಮ ಮನೇಲಿ ನಡೆದೊಂದು ಚಾಲೆಂಜ್ ಹೇಳ್ಬಿಡ್ತೀನಿ. ಏನು ಅಂದ್ರೆ, ಆ ಅಪ್ಪ ಅಮ್ಮ ಇವ್ರನ್ನ ಆ ಮಕ್ಕಳನ್ನ ನೋಡಿದ್ರು. ಇವರೇ ನೋಡ್ಕೋತಾರೆ ಬೆಳಗ್ಗೆಯಿಂದ ರಾತ್ರಿ. ನಾನು ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ ಹೊರತು ಇವರೇ ಅಲ್ಲಿ ಇದ್ದು ನೋಡ್ಕೊಂಡಿದ್ದು ಮಕ್ಕಳನ್ನ. ಅವ್ರ ಜೊತೆ ಇನ್ನೊಬ್ಬರನ್ನ ಇಟ್ಟಿದ್ವಿ ನಾವು, ಲಾಯರ್ ಅವರು, ಇವ್ರ ತಂಗಿ ತರ. ಸೊ ಅವ್ರನ್ನ ಇಟ್ಟಿದ್ವಿ. ಸೊ ಹಂಗಾಗಿ ಇವರೇ ನೋಡ್ಕೋತಿದ್ದೆ ನೋಡಿ ನಮ್ಮ ಅಪ್ಪ ಅಮ್ಮ, ಮಕ್ಕಳು ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಇವರು. ಆವಾಗ ನಮ್ಮಪ್ಪ ಇಲ್ಲ ಓಕೆ, ನಮ್ಮಮ್ಮ ಹೇಳಿ 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 ನಮ್ಮಪ್ಪ ಆವಾಗ ಇಲ್ಲ ನನ್ನ ಮೊಮ್ಮಕ್ಕಳನ್ನ ಕೊಟ್ಟರು ನೋಡ್ಕೋತಾರೆ ಅನ್ನೋ ಒಂದು ಧೈರ್ಯ ಅವ್ರಿಗೆ ಆವಾಗ ಬಂದಿದ್ದು. ನನ್ನ ಮಗಳನ್ನ ಕೊಟ್ರೆ ಅನ್ನೋದಕ್ಕಿಂತ ಮುಂಚೆ ಮೊಮ್ಮಕ್ಕಳು ಅನ್ನೋದನ್ನ ನಮ್ಮಪ್ಪ ಅಮ್ಮ. ಆದರೆ ನಮ್ಮ ಅಣ್ಣ ಒಪ್ಪಿರ್ಲಿಲ್ಲ. ನಾವಣ್ಣ ತಿರ್ಗಾ ಹೋಗ್ತೀಯ, ನೀ ಬೀಳ್ತೀಯ, ನೀನು ಅದು ಹೆಂಗ್ ನೋಡ್ಕೋತಾರೋ, ನೀ ಏನ್ ಮಾಡ್ತೀಯೋ ಮಕ್ಕಳ ಜೊತೆ ಅಂದ್ರೆ ನನ್ನ ಒಳ್ಳೇದಕ್ಕೇನೆ. ಸರಿ, if I had a sister, I would even go through the same challenges. ಅದು ಒಂದು ಕುಟುಂಬದ ಒಂದು ಏನು ಎಮೋಷನಲ್ ಆರ್ ಸೆಂಟಿಮೆಂಟ್ ಇದಿರುತ್ತೆ. ಯಾಕಂದರೆ ಹೆತ್ತವ್ರದ್ದು ಆ ಒಂದು ಆಲೋಚನೆ ಬಂದೇ ಬರುತ್ತೆ. ಬಟ್ ಆ ಆಲೋಚನೆ ಹೆಣ್ಮಗಳಿಗೆ ವಿರುದ್ಧವಾಗಿ ನಿಲ್ಬಾರ್ದು ಅಲ್ವಾ? ಬಟ್ ಆ ಒಂದು ಆಲೋಚನೆ ಹಂಗೆ ಬಂದ್ರು ನಮ್ಮ ಅತ್ತಿಗೆ ಅನ್ಸುತ್ತೆ ಹೇಳಿದಾರೆ ಅವ್ರಿಗೆ, ಇಲ್ಲ ದೇವ್ರು ಇಷ್ಟು ನಡೆಸ್ತಾ ಇದಾರೆ ಅಂದ್ರೆ ಮುಂದಕ್ಕೂ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಬಟ್ ಇವ್ರ ಫ್ಯಾಮಿಲಿಯಿಂದ ಒಳ್ಳೆ ಸಪೋರ್ಟ್ ಇತ್ತು. ಅವರೆಲ್ಲ ಒಪ್ಪಿ ಹೌದು ಅಂತ ಹೇಳಿ ಪೊಣ್ಣು ವರ ಅಂತ ಬೇರೆ. ನಾನು ಫಸ್ಟ್ ಅವ್ರನ್ನ ನೋಡಕ್ಕೆ ಎಲ್ಲರೂ ಒಂದಷ್ಟು ಜನ ಬಂದ್ಬಿಟ್ಟಿದ್ರು ಮನೆಗೆ. ನಾನು ನನ್ನ ಮದುವೆಲ್ಲೂ ಈ ಥರ ಎಲ್ಲ ಕೇಳಿಲ್ಲ ದೇವ್ರೆ. ಏನು ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದೀನಿ ಸ್ಟೆಪ್ಸ್ ಮೇಲೆ, ಪೊಣ್ಣು ವರ ಅನ್ಕೊಂಡು, ಅಯ್ಯೋ ಏಸಪ್ಪ ಸ್ತೋತ್ರ ಸ್ವಾಮಿ. ಆದರೆ ಈ ಥರದ್ದೆಲ್ಲ ನಾನು ಅನುಭವಿಸಿಲ್ಲ. ಎಷ್ಟು ಚೆನ್ನಾಗಿ ಅದು ಕೊಡ್ತಾರೆ. ತುಂಬಾ ಹೆಚ್ಚಿನ ಒಂದು ಅನುಭವ, ಗೌರವ ಮರ್ಯಾದೆ ಎಲ್ಲ ಸಿಕ್ತು ನಿಮಗೆ ಅಲ್ವಾ? ಇವ್ರ ಮಮ್ಮಿ ಡ್ಯಾಡಿಯಿಂದ, ಇವ್ರ ಅಣ್ಣಂದಿರು ಮತ್ತೆ ಅವ್ರ ಫ್ಯಾಮಿಲಿಯಿಂದ, ಅಕ್ಕ ಅವ್ರ ಫ್ಯಾಮಿಲಿಯಿಂದ ಸಿಕ್ಕ ಮರ್ಯಾದೆ ನನಗೆ. ದೇವ್ರು ನನಗೊಂಥರ ಎಲ್ಲಾನು ಪ್ಲೇಟಲ್ಲಿ ಹಿಂಗಿಟ್ಟು ದೇವ್ರು ನನಗೆ ರೆಡಿ ಮಾಡಿ ಕೊಟ್ರು ಅನ್ನೋಂಗೆ ಕೊಟ್ರು ನನಗೆ. ಸೊ ಅದು ನನಗೆ ಹಿಂಗೆ ದೇವ್ರೆ ಇದನ್ನೆಲ್ಲ ನೀನು ಇದು ಕೊಡ್ತಾ ಇದೆಯಾ ಒಂದು. ಎರಡನೇದು
ಹಿಂಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವ್ರ ಫ್ರೆಂಡ್ ಮನೆಯಲ್ಲಿ ಇವ್ರಿಗೋಸ್ಕರ. ಎಲ್ಲ ಗುಸು 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 ಅಂತ ಶುರು ಆಯ್ತು. ಆಮೇಲೆ ನಾನು ಪ್ರೇಯರ್ ಮುಗಿಸ್ಬಿಟ್ಟು ಏನದು ಗುಸು ಗುಸು ಅಂದರೆ, ಯಾಕೆ ಇವ್ರು ಹೇಳೇ ಇಲ್ವಾ ನಿನಗೆ ಅಂದರೆ, ಇಲ್ಲ ಏನು ಅಂದರೆ, ಇಲ್ಲ ನಿನ್ನ ಮದುವೆ ಆಗಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದಾನೆ, ಹೇಳೇ ಇಲ್ವಾ ನಿನಗೆ ಅಂತ ನನ್ನ ಕೇಳಿದ್ರು. ಆ್ಯಕ್ಚುಲಿ ದ್ಯಾಟ್ ವಾಸ್ ದ ಡೇ ದ್ಯಾಟ್ ಐ ರಿಯಲೈಸ್ಡ್, ಓ ಇಷ್ಟು ಚೆನ್ನಾಗಿರುತ್ತಾ ಈ ಒಂದು ಅನುಭವ ಅನ್ನೋದು. ಸಂಬಡಿ ಈಸ್ ಓಕೆ ವಿಲ್ಲಿಂಗ್ ಟು ಮ್ಯಾರಿ ಇನ್ ಸ್ಪೈಟ್ ಆಫ್ he knows he may get or he may not get a child ಅಂದಾಗ್ಲೂ ನನ್ನ ಮದುವೆ ಆಗ್ತೀನಿ ಅಂದಾಗ, that was the day I said, okay Lord, it's you, if not you, ನೀ ಇಲ್ದೆ ದೇವ್ರೆ ಏನು ಇದು ಮಾಡಕ್ ಸಾಧ್ಯನೇ ಇಲ್ಲ, ಈ ಒಂದು ಸಂದರ್ಭ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಅದು ಖಚಿತ ಆಯ್ತು ನನಗೆ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ನಮ್ಮ ಅಣ್ಣ ಬರ್ಲಿಲ್ಲ ನಮ್ಮ ಮದ್ವೆಗೆ. ಆದ್ರೆ ಇವಾಗ ನಮ್ಮ ಅಣ್ಣ ಇವ್ರನ್ನ ಅಷ್ಟು ಖುಷಿ ಇವಾಗ. ಇವ್ರು ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಅಣ್ಣನ, ನಮ್ಮ ಅತ್ತಿಗೆ, ನಮ್ಮ ಮಕ್ಕಳನ್ನೆಲ್ಲ. ನಮ್ಮ ಅಣ್ಣನ ಇವಾಗ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ. ಆ ಒಂದು ಸಮಾಧಾನ, ಸಂತೋಷ ತುಂಬಾ ಒಳ್ಳೇದಾಗಿ ದೇವರು ಅದನ್ನ ತುಂಬಿಸಿಕೊಟ್ರು. ಅದೇ ನಾವು ನಡ್ಕೊಳ್ಳೋ ರೀತಿನೇ ಕರೆಕ್ಟ್. ಇದೇನಂತಂದ್ರೆ, ಒಂದು ಮೇನ್ ಆಗಿ ದೇವ್ರ ಮೇಲೆ ನಾವು ಭರವಸೆ ಇಡಬೇಕು. ಅದು ಯಾವುದೇ ಹೆಣ್ಮಗಳಾಗಿರ್ಬೋದು, ನಮಗೆ ದೇವ್ರದ್ದು ಸಹಾಯ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನರು ಮಾತಾಡ್ತಾ ಇರ್ತಾರೆ, ನಾವು ಅದನ್ನು ಕೇಳಿಸ್ಕೊತಾ ಇರ್ತೀವಿ, ಇನ್ನೂ ಕುಗ್ಗಿ ಹೋಗ್ತಾನೆ ಇರ್ತೀವಿ ಹೊರತು ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಲೈಫಿಂದ ಒಂದು ತಿಳ್ಕೊಳ್ಬೇಕು ಏನು ಅಂತಂದರೆ, ನಾವು ಒಂದು ದೇವ್ರ ಮೇಲೆ ಭರವಸೆಯನ್ನು ಇಡಬೇಕು. ಆ ಭರವಸೆನೇ ನಮಗೆ ಒಂದು ನಿರೀಕ್ಷೆಯನ್ನು ಕೊಡ್ತದೆ ಅಲ್ವಾ? ಸೊ ಏನೇ ಸಮಸ್ಯೆ ಬರಲಿ, ಏನೇ ಚಾಲೆಂಜಸ್ ಬರಲಿ, ಅದನ್ನು ನಾವು ಧೈರ್ಯವಾಗಿ ಎದುರಿಸಬೇಕು ಅಂತ ಹೇಳಿ. ಇದು ಮಧ್ಯದಲ್ಲಿ ಒಂದು ಹೇಳಕ್ ಮರ್ತೆ, ನನ್ನಲ್ಲಿ ಆಸೆಗಳಿದ್ದು ಅದನ್ನ ಸಪ್ರೆಸ್ ಮಾಡೋಕ್ಕೆ ದೇವರು ಬಿಡಲಿಲ್ಲ ನನಗೆ. ದೇವ್ರೇನು ಹೇಳಿದ್ರು, ನಿನ್ನಲ್ಲಿ ಆಸೆ ಇದ್ರೆ ಬೇಡ್ಕೊ. ಸೊ ಬೇಡ್ಕೊಂಡೆ, ದೇವ್ರೆ ನನಗೆ ಆಸೆ ಇದೆ, ನನಗೆ ನನ್ನ ದೈಹಿಕ ಆಸೆನೇ ಇರ್ಬೋದು, ಬಟ್ ಇದೆ, ಒಪ್ಕೊಂಡೆ ನಾನು, ನನ್ನಲ್ಲಿ ಇದೆ ದೇವ್ರೆ ಆಸೆಗಳಿದ್ದಾವೆ. ಆದರೆ ನನಗೆ ನನಗೂ ಒಂದು ಆಧಾರ ಬೇಕು. ಆ ರೀತಿಲಿ ದೇವ್ರು ಹೇಳ್ತಾರೆ, ನಿಮ್ದೇ ಆದ ಒಂದು ವೆಲ್ಲು ಅಂತ ಹೇಳ್ತಾರೆ ಪ್ರಾಬ್ಸ್ 5 ಅಲ್ಲಿ. ಸೊ ಆ ಥರ ನನಗೂ ಬೇಕು ಅಂತ ಕೇಳ್ಕೊಂಡಿದ್ದೀನಿ ನಾನು ದೇವ್ರ ಹತ್ರ. ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸಿ ವಾಟ್ ಇಸ್ ರಾಂಗ್ ಇಫ್ ದೇ ಹ್ಯಾವ್ ಅ ಡಿಸೈರ್, ಇಟ್ ಇಸ್ ಗಾಡ್ ಗಿವನ್ ಗಿಫ್ಟ್. ಆದರೆ ಅದು ಸರಿಯಾಗಿ ನಾವು ಮ್ಯಾರೇಜ್ ಅಂದ್ರೆ ಒಂದು ಮುಖಾಂತರ ವಿ ಹ್ಯಾವ್ ಟು ಯೂಸ್ ಇಟ್. ಸೊ ದ್ಯಾಟ್ ಆಲ್ಸೋ ಸಮ್ಟೈಮ್ I think the parents would say, why you are feeling that way? You can't even control, you cannot live a holy life. Atara, that one I think rightly you pointed out. It's a good, I appreciate her courage to share this. ಸೊ ಆ ರೀತಿ ಈಗ ಕೆಲವ್ರಿಗೆ ಸೋತೋಗ್ಬಿಟ್ಟಿರ್ತಾರೆ, ಅಯ್ಯೋ ಸಾಕಪ್ಪ, ಇನ್ನೊಂದು ಮದುವೆ ಅಂತ ಬಂದಾಗ ಸಿಸ್ಟರ್ ಇಷ್ಟೇ ನಾ ಹೇಳ್ಬೇಕಾಗಿರೋದು, ಅದೂ ಮೊದಲನೇ ಮದುವೆನೆ. ಹೆಣ್ಮಗಳಿಗೆ ಅಥವಾ ಗಂಡಸರಿಗೆ 2ನೇ ಮದುವೆ ಅಂತ ಅದು ಮೊದಲನೇ ಮದುವೆ. ಯಾಕಂದ್ರೆ ಎಲ್ಲಾ ತಿರ್ಗಾ ಶುರು ಮಾಡಿ ಮೊದಲಿಂದ ಮತ್ತೆ ಪ್ರಾರಂಭ ಆಗ್ತದಲ್ಲ. ಇಟ್ ಇಸ್ ಅದು ನಿಜವಾಗ್ಲೂ ಅದು 2ನೇ ಮದುವೆ ಅಂದ್ರೆ ಓ ಪರವಾಗಿಲ್ಲ, ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಅಲ್ಲ, ತಿರ್ಗಾ Too much more challenges, ತುಂಬಾ ಜಾಸ್ತಿ ಇದೆ ಇದರಲ್ಲಿ. ತುಂಬಾ ಚಾಪ್ಟರ್ 1 ಹೆಂಗೆ ಅಂದ್ರೆ, ನಾವು ಸೇವೆ ಮಾಡಿ ಮಾಡಿ ಕುಗೋಗ್ಬಿಟ್ಟಿರ್ತೀವಿ. ಇಲ್ಲ, ಇನ್ನೊಂದಕ್ಕೂ ಸೇವೆ ಮಾಡಕ್ಕೆ ರೆಡಿ ಇರ್ಬೇಕು ನಾವು, ಇನ್ನೊಂದಕ್ಕೂ ಅದೇ ರೆಸ್ಪೆಕ್ಟು, ಅದಕ್ಕಿಂತ ಹೆಚ್ಚಿನದ್ರ ರೆಸ್ಪೆಕ್ಟ್ ಕೊಡೋಕ್ಕೆ ಹೆಣ್ಣು ಮಗಳಾಗಿ, ಒಂದು ವೈಫ್ ಆಗಿ ಹೌ ಐ ಶುಡ್ ರೆಸ್ಪೆಕ್ಟ್ ಮೈ ಹಸ್ಬೆಂಡ್ ಕಲಿತೆ ನಾನು ಸಿಸ್ಟರ್. ಇಟ್ಸ್ ನಾಟ್ ದಟ್ ಅದು ಇದಲ್ಲ ಏನು ನಾನು ಎಲ್ಲ ಕಲ್ತ್ಕೊಂಡು ಬಂದ್ಬಿಟ್ಟಿದ್ದೀನಿ, ಅಲ್ಲ, ದೇವರು ನೀಟಾಗಿ ಫಸ್ಟ್ ಇಯರಿಂದ ಮೊದಲನೇ ದಿವಸದಿಂದ ಕಳಿಸಿದ್ದಾರೆ. ಎಷ್ಟು ಬಿದ್ದಿದ್ದೀನಿ, ಎದ್ದಿದ್ದೀನಿ, ಸಾರಿ ಕೇಳಿದ್ದೀನಿ, ಇನ್ನೂ ಕೇಳ್ತಾ ಇರ್ತೀನಿ, ಆಗಲ್ಲ ಪ್ಲೀಸ್ ಕ್ಷಮಿಸ್ಬಿಡಿ ಅಂತಿರ್ತೀನಿ. ಆದ್ರೂ ಸಹ ದೇವರು ಇಲ್ಲ, ಇದೊಂದು ಹೊಸ ಅಧ್ಯಾಯ, ನೀವು ಹೆಂಗೆ ಹೇಳಿದ್ರಿ, ಹೊಸ ಅಧ್ಯಾಯ. ಸೊ ಇದನ್ನು ನೀನು ಮೊದಲನೇ ಚಾಪ್ಟರಿಂದನೇ ಶುರು ಮಾಡಬೇಕು. ಹೊಸ ಅಧ್ಯಾಯ 4ನೇ ಚಾಪ್ಟರಿಂದ ಶುರು ಆಗುತ್ತಾ? ಇಲ್ಲ, ಕರೆಕ್ಟ್, ಮೊದಲನೇ ಅಧ್ಯಾಯದಿಂದನೇ ಶುರು ಮಾಡಬೇಕು. ಇವಾಗ ನೀವು ಹೇಳುವಾಗ ನನಗೆ ಒಂದು ಪ್ರಶ್ನೆ ನನಗೆ. ಓಕೆ, ಒಂದು ಹೆಣ್ಮಗಳಾಗಿ ನನಗೂ ಒಂದು ಪ್ರಶ್ನೆ ಏನಂದರೆ, ಈಗ ಈ ಕಾರ್ಯಕ್ರಮನ ಹೆಣ್ಮಕ್ಳು ಕೇಳಿಸ್ಕೊಂಡು ನೋಡ್ತಾ ಇರ್ತಾರೆ. ನೀವು ಹೇಳಿದ್ರಿ ಅದನ್ನು ಹೊಸ ಅಧ್ಯಾಯ ಆಗಿ ನಾವು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಲ್ವಾ? ಹೆಣ್ಮಗಳಿಗೆ ಒಂದು ಪ್ರಶ್ನೆ ಬರುತ್ತೆ, ಏನು ಅಂತಂದರೆ, ನೀವು ಹೇಳೋದೆಲ್ಲ ಸುಲಭ, ಅದು ಮಾಡೋದು ಅದನ್ನು ಸುಲಭನಾ?
ಅಯ್ಯೋ ಭಾರಿ ಕಷ್ಟ. ಆ ಒಂದು ಈ ನನ್ನ ವಯಸ್ಸೆಷ್ಟು ಓಕೆ 39 39 40 ತುಂಬಾ ಯಂಗೇನೆ ಆಕ್ಚುಲಿ ನೋಡಕ್ ಹೋದ್ರೆ. ಬಟ್ 3 ಮಕ್ಕಳನ್ನ ಹೆತ್ತಿ ಅದ್ರೊಳಗೆ ಏನದು ಹಿಮೋಗ್ಲೋಬಿನ್ ಸರಿ ಇಲ್ದೆ 5 ಇಳಿದೋಗಿ ಹಿಮೋಗ್ಲೋಬಿನ್ ಇವ್ರನ್ನ ಮೀಟ್ ಮಾಡಿದ್ಮೇಲೆನೆ ಆಕ್ಚುಲಿ ಹಿ ಈಸ್ ಮೈ ಗ್ರೇಟ್ ಮೆಂಟರ್ ಇನ್ಫ್ಯಾಕ್ಟ್ ಆಲ್ಸೋ. ಹೌ ಟು ಲಿವ್ ಅನ್ನೋದನ್ನ ಹೇಳ್ಕೊಟ್ರು. ಎಲ್ಲ ಮರಿ ನೀನ್ ಹೋಗಿ ಕೆಲವ್ರಿಗೆ ಪಾಠ ಹೇಳ್ಕೊಡೋದ್ರಲ್ಲಿ ನೀ ಸಂತೋಷ ಕಾಣ್ತೀಯ. ಆ ರೀತಿಲಿ ನನ್ನ ಮುಂದೂಡ್ದವ್ರು ಇವ್ರು. We ಸೊ both have done some kind of social activities that actually helped us. ಇದ್ರೆ ನಮ್ಮ ಪ್ರಾಬ್ಲಮ್ ಮಾತ್ರ ನಾವು ನೋಡ್ತಾ ಇರ್ತೀವಿ, ಡಿಸ್ಕರೇಜ್ ಆಗಿಬಿಡ್ತೀವಿ. ಖಂಡಿತ. ಇಫ್ ಈ ಸ್ಟಾರ್ಟೆಡ್ ಸೀಯಿಂಗ್ ಜನರಿಗೆ ಎಷ್ಟೊಂದು ಪ್ರಾಬ್ಲಮ್ ಇದೆಯಲ್ಲ ಅದೆಲ್ಲ ನೋಡುವಾಗ ನಮಗೂ ಸ್ವಲ್ಪ ಓಕೆ, ನನ್ನ ಲೈಫ್ ಮಾತ್ರ ಹಂಗಿಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಹೌದು. ವಿ ಕ್ಯಾನ್ ಥಿಂಕ್ ಬಿಯಾಂಡ್ ಅವರ್ ಲೈಫ್. ಓಕೆ. ಅದು ತುಂಬಾ ಮುಖ್ಯ. ಇಲ್ಲ ಅಂದ್ರೆ ನಮ್ಮ ಪ್ರಾಬ್ಲಮ್ ವಿಲ್ ಬರ್ತಾನೆ ಇರುತ್ತಲ್ಲ ನಮ್ಗೆ, It will seal you. ಕುಗ್ಗಿಸ್ತಾ ಇರತ್ತೆ. ಕುಗ್ಗಿಸ್ಬಿಟ್ಟು ಇದ್ದ ಸಂದರ್ಭದಲ್ಲಿ ದೇವ್ರು ಇವ್ರನ್ನ ಕಳ್ಸಿದ್ದು ನನಗೆ. ಇಲ್ಲ ಎದ್ದೇಳು ನಡಿ, ಹೊರಗ್ ನಡಿ, The ಹೊರಗ್ ಹೋಗು. main reason for our marriage was something that we both had in our mind, that we will do something for the people, not only the beyond our problem. ನಾಟ್ ಓನ್ಲಿ ಫಾರ್ ಯು, ಇಟ್ಸ್ ಫಾರ್ ಅದರ್ಸ್ others ಆಲ್ಸೋ. So life ಅಲ್ಲಿ any changes has to come, they have to think something for others. ಆದರೆ ನಮ್ಮ ಪ್ರಾಬ್ಲಮ್ ಮಾತ್ರ ಅಲ್ಲ, ಇನ್ನೊಬ್ಬರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಯ್ತು. ಲೈಫ್ ಇಸ್ ನಾಟ್ ಜಸ್ಟ್ ಫಾರ್ ಅಸ್ ಅನ್ನೋದಲ್ಲ. ಅಂದ್ರೆ ಇನ್ನೊಂದೇನಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ಅದನ್ನ ನಮ್ಮ ಅನುಕೂಲಕ್ಕೆ ಅದನ್ನ ಮಾಡ್ಕೊಳ್ಳೋದ್ಕಿಂತ ಇನ್ನೊಬ್ರಿಗೂ ಅದನ್ನ ನಾವು ಒಂದು ಸೇವೆ ಆಗಿ ಅದನ್ನ ನಾವು ಶೇರ್ ಮಾಡ್ತಾ ಇದ್ದೀವಿ ಅಂತ ಅಲ್ವಾ. ಸೊ ಈ ಒಂದು ಚಾಲೆಂಜನ್ನು ಏನಂದ್ರೆ ಈಗಾಗಲೇ ನೀವು ಕುಟುಂಬನ ಕಟ್ಕೊಂಡು ಬಿಟ್ಟಿದ್ದೀರಾ, ನಿಮ್ಮ ಕೆಲಸಗಳು ನಡೀತಾ ಇದೆ. ಅದ್ರಲ್ಲಿ ಬಂದಂಥ ಒಂದು ಮೇನ್ ಅಂದರೆ ನೀವು ತುಂಬ ಏನಂತ ಹೇಳಬೇಕು, ವೆರಿ ಇಂಪಾರ್ಟೆಂಟಾ ಅಥವಾ ವೆರಿ ಡೇಂಜರಸ್ಸಾ ಇರುವಂತಹ ಒಂದು ಬ್ಯಾಟಲ್ ಅದು ನೀವು ಫೇಸ್ ಮಾಡಿದ್ರಿ. ಆ ಒಂದು ಬ್ಯಾಟಲಿಂದ ನೀವು ಹೊರಗೆ ಬಂದು ದ್ಯಾಟ್ ವಾಸ್ ಯೋರ್ ಟರ್ನಿಂಗ್ ಪಾಯಿಂಟ್ ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವುದು? ದ ಬ್ಯಾಟಲ್ ವಾಸ್ ನಮ್ಗೆ ಏನಾಗಿದೆ ಅಂದರೆ, ಒಂದು ಫಸ್ಟ್ 1 year ನಾವು ತುಂಬ ಹ್ಯಾಪಿಯಾಗಿ ಏನೋ ಹಂಗೆ ಹೋಗ್ತಾ ಐತೆ. ಆಮೇಲೆ ಸ್ವಲ್ಪ ಟೈಮ್ ಆದರೆ ಇವರು ಸ್ವಲ್ಪ ನಮ್ಮದು ಮ್ಯಾರೇಜ್ 39 years ಆಗಿದ್ದು. ಈಗ 39 years ನಾವು ಮದುವೆ ಮಾಡಿದ್ದೀವಿ. ಓಕೆ. ಸೊ 39 years ನಾನು ಫಸ್ಟ್ ಮ್ಯಾರೇಜ್ ಭಾಳ ಸ್ಪೀಡ್ ಆಗಿದ್ದೇನೆ. ಅಂದ್ರೆ ನೀವು 39 ಇದ್ದಾಗ ನೀವು ಮದ್ವೆ ಆಗಿದ್ದು ಅಂತ ಹೇಳ್ತಾ ಇದ್ದೀರಾ? ಇಬ್ರದ್ದು ಒಂದೇ ಓಕೆ. ಸೊ ಬಟ್ ನನ್ನ ಪರ್ಸನಾಲಿಟಿ ಡಿಫ್ರೆಂಟ್, ಹಾಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ನಾನು ಯೋಚನೆ ಹೇಳ್ತೀನಿ. ಬಿಕಾಸ್ she was very little slow, delicate we can say, the way she takes care. But ನಾನು ತುಂಬ ಸ್ಪೀಡ್ ಆಗಿ ಮಾಡ್ತಾ ಇದ್ದೆ. ಸೊ ಇವರು ಮಾರ್ನಿಂಗ್ she may not be able to wake up. ಬಟ್ ಅದು ನಾನು ಬಿಕಾಸ್ ಐ ಆಮ್ ಫ್ರಮ್ ಅ ಡಿಫರೆಂಟ್ ಕಲ್ಚರ್, ಈಗ ನಾನು ಅದು ಎಕ್ಸ್ಪೆಕ್ಟ್ ಮಾಡಿದೆ, ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಸೊ ದಟ್ ವೇ ಆ್ಯಂಡ್ ಇಮಿಡಿಯೇಟ್ಲಿ ಐ ಹ್ಯಾವ್ ಅ ಚಿಲ್ಡ್ರನ್. ಆದರೆ ಮದುವೆ ಆಗಿದ್ರೆ ನಮಗೂ ಹೊಸ ಮಗು. ಬಟ್ ಈಗ ಇದರಲ್ಲಿ ನಮ್ಮ ಮ್ಯಾರೇಜಲ್ಲಿ ರೆಡಿಮೇಡ್ ಆಗಿ ರೆಡಿ ಚಿಲ್ಡ್ರನ್ ಬಂದ್ಬಿಟ್ಟಿದೆ. ಸೊ ಇಮಿಡಿಯೇಟ್ ಆಗಿ ನಮ್ಗೆ ಅಟ್ಯಾಚ್ಮೆಂಟ್ ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ಒಂದು ಹಗ್ ಮಾಡಿದ್ರು ಸರಿ, ಅಲ್ಲಂದ್ರೆ ಪಕ್ಕ ಕೂತ್ಕೊಳ್ಳಿದ್ರು ಸರಿ, ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ನಾಟ್ ಈಸಿ. ಅದು ಫುಲ್ ಫ್ಯಾಮಿಲಿ ವಿ ಸ್ಟ್ರಗಲ್ಡ್ ಲಿಟಲ್ ಬಿಟ್. ಹೌದು, ಇವ್ರ ಚಾಲೆಂಜಸ್ನು ತುಂಬಾ ಇದೆ. ಆ ರೀತಿಲಿ ಹೇಗೆ ಮಕ್ಕಳನ್ನ I think the children were very much trained by her. Before marriage, she was sitting with them and explaining to them. ಈಗ ನಾನು ಸುಮ್ಮನೆ ಮದುವೆ ಮಾಡೋಕ್ಕಂತ ಇಲ್ಲ, ನಾವು ಎಲ್ಲರೂ ಒಟ್ಟಿಗೆ ಒಂದು ವಿ ವಿಲ್ ಚೇಂಜ್ ದ ಲೈಫ್ ಅಂತ ಒಂದು ಟೀಮ್ ವರ್ಕ್ ಇತ್ತು. ಪ್ಲಸ್ ನಾವೇನ್ ಅನ್ಕೊಂಡಿದ್ವಿ, ಓಕೆ ನಾನು ನನ್ನ ಪಾಡಿಗೆ ಜೀವನ ಮಾಡ್ತೀನಿ, ಇವ್ರ ಪಾಡಿಗೆ ಜೀವನ ಮಾಡ್ತಾರೆ, ನಾವು ಆ ಮಕ್ಕಳನ್ನ ನೋಡ್ಕೊಳ್ಳೋಣ, ಅದೇ ದತ್ತು ತಗೊಂಡ್ ಮಕ್ಕಳನ್ನ ನೋಡ್ಕೊಂಡು ನಮ್ಮ ಮಕ್ಕಳನ್ನ ಆ ರೀತಿಲಿ ಇದ್ದಿದ್ದು ಒಂದು. ಇದು ಮದ್ವೆ ಆದ್ಮೇಲೆ? ಮದ್ವೆ ಆದ್ಮೇಲೆ ಇಬ್ರು ಸಪರೇಟ್ ಆಗಿ ಇರೋಣ, ಇಲ್ಲಾಂದ್ರೆ ಒಂದ್ ಬೇರೆ ಮನೆ ಮಾಡೋಣ, ಅಲ್ಲಿ ತನಕ ಒಂದ್ ಸ್ವಲ್ಪ ಸಪರೇಟ್ ಆಗೇ ಇರೋಣ ಅನ್ನೋದಿತ್ತು. ಆದ್ರೆ ಈ ಕೋವಿಡ್ ಬಂತು, ಒಂದು 2 ವಾರ ರಜಾ ಅಂತ ಹೇಳಿ ಫಸ್ಟ್ ಅನೌನ್ಸ್ ಮಾಡಿದ್ರಲ್ಲ, ಓಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಹೋದೆ. ಎಲ್ಲಿ ಆಯ್ತು, ಅಲ್ಲಿದ್ದು ಎಲ್ಲರ ಜೊತೆನೂ ಇದ್ದು, ಓಕೆ 2 weeks ಗುಡ್ ಹಾಲಿಡೇ, ಇಟ್ ವಿಲ್ ಬಿ ಆರ್ ಲೈಕ್ ಆರ್ ಹನಿಮೂನ್ ಅಂತೆಲ್ಲ ಅನ್ಕೊಂಡು ಓಕೆ ಫೈನ್ ಅಂತ. ಆದ್ರೆ ಮಕ್ಕಳು ಐ ಥಿಂಕ್ ಮೈ ಸನ್ ಹ್ಯಾಸ್ ಗಾನ್ ಥ್ರೂ ಲಿಟಲ್ ಚಾಲೆಂಜ್. ಯಾಕೆಂದ್ರೆ ಅವ್ನು ಚೀಪ ಮಗು ಆಯ್ತಾ,
ಲಿಟಲ್ ಬಿಟ್ ಈಸ್ ಯಂಗ್. ಅವನಿಗೂ ಈ ವಾಸ್ ನಾಟ್ ಏಬಲ್ ಟು ಟೇಕ್ ಮಮ್ಮಿ ಮಮ್ಮಿ ಅಂತ ಇತ್ತನ್ನಲ್ಲ. ಸೊ ವೆನ್ ಡ್ಯಾಡಿ ಹ್ಯಾಸ್ ಕಮ್ ನೌ ಮಮ್ಮಿ ಇಸ್ ಲವಿಂಗ್ ಡ್ಯಾಡಿ. ಹೌದು. ಆ ಥರ ಆ ಸ್ವಲ್ಪ ರೀತಿ ಚೇಂಜ್ ಅದು ಆಯಿತು ಒಂದು ಪಾಪ. ಫೀಲ್. ಓಕೆ. Challenges ಬಟ್ ಇದೆ. ಹಿ ನೌ ಆಲ್ ಆಫ್ ದಮ್ ಹ್ಯಾವ್ ಅಂಡರ್ಸ್ಟುಡ್. ಓಕೆ. ಸೊ ಕೇಳಬೇಕಾದ್ರೇ ಒಂಥರ ಇಟ್ಸ್ ರಿಯಲಿ ಅನ್ ಇಂಟ್ರೆಸ್ಟಿಂಗ್ ಇದೆ. ಏಕೆಂದರೆ ಒಂದು ಹೆಣ್ಮಗಳು ಒಬ್ಬ ಗಂಡನ ಕಳೆದುಕೊಂಡು ಆಗಲೇ ಅವಳು ಕುಗ್ಗಿ ಹೋಗ್ಬಿಟ್ಟಿರ್ತಾಳೆ. ಮತ್ತೆ ಇನ್ನೊಂದು ಮದುವೆ ಆಗಬೇಕು ಅಂತಂದಾಗ ಅದು ಗ್ರೇಟ್ ಒಂದು ಚಾಲೆಂಜು. ಅವಳದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ ಏನು ಅಂತ ಹೇಳಿ, ಮತ್ತು ಇನ್ನೊಂದು ಹೊಸ ಕುಟುಂಬಕ್ಕೆ ಹೋಗ್ತಾ ಇರುವಂಥದ್ದು, ಆ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಹೇಳಿ ಒಂದು. ಯಾಕೆಂದರೆ ಈಗಿನ ಸಮಾಜನ ನಾವು ನೋಡುವಾಗ ಒಂದು ಹೆಣ್ಮಗಳಿಗೆ ಈ ರೀತಿಯಲ್ಲಿ ಒಬ್ಬ ಗಂಡ ಸತ್ತ ಇನ್ನೊಂದು ಮದುವೆ ಆಗ್ತಾ ಇದ್ದಾಳೆ ಅಂತಂದಾಗ್ಲೇ ಅವಳಿಗೊಂದು ಪಟ್ಟ ಬಂದ್ಬಿಟ್ಟಿರುತ್ತೆ. ನಿನ್ನೇನೋ ಒಂದು ಏನೋ ಅಪಶಕುನ, ಇನ್ನೊಂದೇನಂದರೆ ನಿಂದು ಇದರಲ್ಲೇ ಏನೋ ಒಂದು ವೀಕ್ನೆಸ್ ಇದೆ. ಸೊ ನೀನು ಯಾರ್ದ ಮನೆಗೆ ನೀನು ಕಾಲಿಡ್ತೀಯೋ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಏಕೆಂದರೆ ಈಗ ಹೇಳ್ಬೋದು, ಒಂದು ಲೈಫನ್ನ ನಾವು ನೋಡಿದ ತಕ್ಷಣ ಎಲ್ಲ ಸರಿ ಇದೆ ಅಂತ ನಾವು ಹೇಳ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಖಂಡಿತವಾಗಿಯೂ ಇದು ನಿಜಾನೇ. ನಿಜ. ಯಾಕಂದ್ರೆ ನಿಜ. ದೇವರು ಇಟ್ಟ ಸತ್ಯ ಇದು. ಹೌದು, ಈ ಸತ್ಯನ ನಾವು ನಂಬಿ ನಡೆದ್ರೆ ಖಂಡಿತ. ನಮ್ಮ ನಂಬಿಕೆಯಲ್ಲಿ ದೇವರು ನಮ್ಮನ್ನ ನಡೆಸ್ಬಿಡ್ತಾರೆ, ಗ್ಯಾರಂಟಿ. ಹೌದು. ಅದೊಂದು. ಇನ್ನೊಂದು ಏನು ಅಂದ್ರೆ, ಈಗ ನಮ್ಮ ಯಜಮಾನ್ರು ತೀರ್ಕೊಂಡ್ರಲ್ಲ, ಅವ್ರ ಮನೆಯವ್ರು ಇಟ್ ಮ್ಯಾಟರ್ಸ್ ಅ ಲಾಟ್. ಹೌದು. ಸೊ ಅವ್ರ ಹತ್ರ ಹೋಗಿ ನಾನು ಕೇಳಬೇಕಾದ್ರೆ ನನ್ನ ಮಕ್ಕಳು ಬಂದರು ನನ್ನ ಜೊತೆ. ನನ್ನ ಮಕ್ಕಳು ಬಂದರು. ನಾವು ಫಾಸ್ಟರ್ ಮಾಡ್ತಾ ಇರೋ ಮಗಳು, ನನ್ನ ದೊಡ್ಡವಳು ಒಬ್ಳು, ಆ ಹುಡುಗಿ ನನ್ನ ಜೊತೆ ಬಂದು ನಿಂತು ಅಲ್ಲೆಲ್ಲ ಮಾತಾಡಿ ನನ್ನ ಆಜ್ಞೆ. ಅವಾಗ ನನ್ನ ಆಜ್ಞೆ, ಹೌದು ನಿನಗೂ ಅಂತ ಜೀವನ ಬೇಕು, ಆದ್ರೆ ನಿನ್ನೇನು ಬಿಡ್ತೀನಿ ಅಂತ ಅಲ್ಲ, ನನಗೂ ಇಷ್ಟ ಇಲ್ಲ ಅನ್ಕೊಂಡು ಅವರು ನನಗೆ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಅದು ತುಂಬಾ ತುಂಬಾ ಹ್ಯಾಪಿ ಆಯಿತು. ನನಗೆ ಸ್ವಲ್ಪ ಫೀಲಿಂಗ್ ಆಯ್ತು. ಯಾಕೆಂದ್ರೆ ಸಿ ಗಾಟ್ ಮ್ಯಾರಿಡ್ ಅಗೇನ್ ವಿತೌಟ್ ಈವನ್ ಥಿಂಕಿಂಗ್ ಆಫ್ ದ ಚಿಲ್ಡ್ರನ್. ಬಟ್ ಆದ್ರೆ ವಾಟ್ ಇಸ್ ದ ನೇಮ್? ರಾಖಿ. ರಾಖಿ. ಅವರು ಹಿಂದೂ ಅವರು, ಬಟ್ ವೆರಿ ನೈಸ್. ದೇ ಕಾಲ್ಡ್ ಅಪ್. She called and she congratulated him. We were not able to go as a family together somewhere because ಅದು ಒಂದು ಚಾಲೆಂಜನೇ ಅಲ್ವಾ? ಜನರು ಏನೆಲ್ಲ ಮಾತಾಡ್ತಾರೆ ಅಂದರೆ, ಯಾಕೆಂದ್ರೆ ದೇ ವಿಲ್ ಹ್ಯಾವ್ ಅ ಕ್ವಶನ್ಸ್. ಹೆಂಗೆ ಇವರು ಈಗಲೇ ಮದುವೆ ಆಗಿದೆ, ಹಿಂಗೆ ಮಕ್ಕಳಿದ್ದಾರೆ ಅಂದ್ರೆ ಎವ್ರಿ ಟೈಮ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ಅದನ್ನು ಸ್ವಲ್ಪ ಅವಾಗಲೂ ಐ ಹ್ಯಾವ್ ಟು ಸೇ ಸಿ ವಾಸ್ ಅ ವಿಡೋ. ಅದು ತುಂಬಾ ಜಾಸ್ತಿ ಪದೇ ಪದೇ ಅದನ್ನೇ ಹೇಳ್ತಾನೆ ಇರ್ಬೇಕಲ್ಲ. ಅದು ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಆಮೇಲೆ ನನ್ನ ಹತ್ರ ಅವ್ರು ಕ್ವಶನ್ ಕೇಳ್ತಾರೆ, ನೀನ್ ಯಾಕೆ, ನಿನಗೆ ಏನು ಪ್ರಾಬ್ಲಮ್ ಆಯ್ತು ಅಂತ ಒಂದು ಅದನ್ನು ಅದು ಬೇರೆ ಕೇಳ್ತಾರೆ. ಮೊದಲನೇ ಮ್ಯಾರೇಜ್ ಅಲ್ವಾ, ನಿಂದೇನ್ ಅದು ಪ್ರಾಬ್ಲಮ್ ಡೌಟ್ ಆಗಿಬಿಡುತ್ತೆ ಅವ್ರಿಗೆ. ಇವನು ಏನು ಕ್ರಿಮಿನಲ್ ಆಗಿ ಬಂದಿದ್ದಾನ, 2-3 ಮದುವೆ ಆಗಿದ್ದ ಅನ್ನೋ ಒಂದು. ಮುಂಚೆನ ಆಗಿರ್ಬೇಕು, ಮುಚ್ಚಿಡ್ತಾ ಇರ್ಬೋದೇನೋ, ಅಯ್ಯೋ. ಆ ತರದ್ದೆಲ್ಲ. ಹರ್ ಫಾದರ್ ಆಲ್ಸೋ ವಾಸ್ ಹ್ಯಾವಿಂಗ್, ಬಿಕಾಸ್ he was a police officer. ಆದ್ರೆ ಎಲ್ಲ ಚೆಕ್ ಮಾಡಿದ್ರು ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಂದ ಫ್ರೀ. ನಾನು ಒಂದು ಕಳ್ಳ ತರ ಎಂದು ಅಲ್ಲ, ಇದು ಈಸಿ ಅಲ್ಲ ಹೇಳ್ಬೇಕಂದ್ರೆ. ಆದರೆ ಇದನ್ನ ನಾವು ಈಸಿ ಮಾಡ್ಕೊಳ್ಬೋದು ಅಲ್ವಾ? ಮಾಡ್ಕೊಳ್ಬೋದು. ಇದನ್ನ ನಾವು ಕಷ್ಟ ಅಂತ ತಗೊಂಡ್ರೆ ಇದು ಕಷ್ಟನೇ. ಕೊನೆಯವರೆಗೂ ನಾವು ಹಿಂಗೆ ಕಷ್ಟಪಟ್ಕೊಂಡೇ ಇರಬೇಕು. ಆದರೆ ಇದನ್ನ ಈಸಿ ಅಂತ ಹೇಳಿ ಒಂದು ಧೈರ್ಯ ಮಾಡಿ ಹೆಣ್ಮಗಳು ಮುಂದೆ ಮುನ್ನುಗ್ಬಿಟ್ರೆ ಖಂಡಿತವಾಗಿಯೂ ಆಕೆ ಆ ಜೀವನದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಈಗ ಕೊನೆಯದಾಗಿ ನಿಮ್ಮಿಬ್ಬರಿಂದ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್ ಏನು ಅಂತಂದರೆ, ಕರ್ನಾಟಕದಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಅನೇಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಓಕೆ, ಅವರಿಗೆ ಈ ಸಮಯದಲ್ಲಿ ಒಂದು ಹೆಣ್ಣುಮಗಳು, ಅಯ್ಯೋ ನನ್ನ ಲೈಫ್ ಎಲ್ಲ ಮುಗೀತಪ್ಪ, ನನಗಿನ್ನೇನೂ ಇಲ್ಲ, ನನಗೆ ಯಾರೂ ಇಲ್ಲ, ನನ್ನ ಲೈಫೇ ಬೇಡ, ಆ ರೀತಿಯಾದಂಥ ಒಂದು ಮನಸ್ಥಿತಿಯಲ್ಲಿರುವಂಥ ಹೆಣ್ಮಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆ, ಎರಡು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು ಏನು ಅಂದ್ರೆ, ಈಗ ನನಗೆ ಮದುವೆನೇ ಬೇಡ ಅಂತ ಕೆಲವರು ಇರ್ತಾರೆ, ಮಕ್ಕಳಿದ್ದಾರೆ ನೋಡ್ಕೋಬೇಕು. ಆದ್ರೆ ನಿಮಗೆ ಆಸೆ ಇದ್ದಲ್ಲಿ ಪ್ರಾವರ್ಬ್ಸ್ 5 ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ನಿನ್ನದೇ ಆದ ಒಂದು ಬುಗ್ಗೆ, ಬೆಲ್ಲು, ಆ ಬುಗ್ಗೆ ನಿನಗೆ ಬೇಕು. ಸೊ ಆ ಒಂದು ವಾಕ್ಯನ ಇಟ್ಟು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಗ್ಯಾರಂಟಿ ನಿನಗೇ ಅನ್ನೋ ಒಂದು ಜೀವನನ ದೇವರು ಒದಗಿಸಿ ಕೊಡ್ತಾರೆ, ಒಳ್ಳೆ ಜೀವನನ. ಇಲ್ಲ ಆಯ್ತು ದೇವ್ರೆ
ಬೇಡ ಸ್ವಾಮಿ ಆಗೋಯ್ತು, ನನಗೆ ಇನ್ನೊಬ್ಬರನ್ನ ಆ ರೀತಿಲಿ ಸೇವೆ ಮಾಡುವಷ್ಟು ನನಗೆ ಶಕ್ತಿ ಇಲ್ಲ. ಯಾಕಂದರೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಹಿಮೋಗ್ಲೋಬಿನ್ ಹೋಗ್ಬಿಟ್ಟಿರುತ್ತೆ, ವಿಟಮಿನ್ B12 ಇರಲ್ಲ ನಮ್ಮ ಬಾಡಿಲಿ, ಮೆಗ್ನೀಷಿಯಮ್ ಇರಲ್ಲ, ಐರನ್ ಇರಲ್ಲ, ಮತ್ತು ಮೇಯ್ನಾಗಿ ವಿಟಮಿನ್ D3 ಇರಲ್ಲ. ಸೊ ಆವಾಗ ಇವ್ರು ಹೇಳಿದ್ರಲ್ಲ ಬೆಳಿಗ್ಗೆ ಎದ್ದೇಳಕ್ಕಾಗ್ತಿರ್ಲಿಲ್ಲ ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ದೇವರನ್ನ ನಾವು ಕೇಳಿಕೊಂಡು, ಐಸಾಯ 54ರಲ್ಲಿ ಕ್ಲಿಯರಾಗಿ ಹೇಳ್ತಾರೆ ದೇವರು, ಐ ದ ಮೇಕರ್, ಐ ಆಮ್ ಯುವರ್ ಹಸ್ಬೆಂಡ್. ಸೊ ದೇವರೇ ನಮ್ಮ ಒಂದು ಹಸ್ಬೆಂಡು. ನಿಜವಾಗ್ಲೂ ನಮ್ಮನ್ನು ಒಳ್ಳೆಯದಾಗಿ ದೇವರು ನಡೆಸ್ತಾರೆ. ಸೊ ನಿಮ್ಮಲ್ಲಿ ಆಸೆ ಇದ್ದಲ್ಲಿ ದಯಮಾಡಿ ಅದನ್ನು ಕರ್ಬ್ ಮಾಡಿ ಇಟ್ಕೋಬೇಡ್ರಿ. ಅಥವಾ ನಿಮ್ಮಲ್ಲಿ ಆಸೆ ಇಲ್ಲ, ಆಯಿತು ದೇವರೇ ನಿನ್ನ ಸನ್ನಿಧಾನ ಸಾಕು ಅನ್ನೋದ್ರಲ್ಲಿ ನಿನಗಂಥ ಒಂದು ಜೀವನನ ದೇವರು ಕೊಡ್ತಾರೆ. ನಿನ್ನ ಬಿಸ್ನೆಸ್ ಆದರೂ ಆಗಲಿ, ನಿನ್ನ ಕೆಲಸದಲ್ಲಾದರೂ ಆಗಲಿ, ನಿನ್ನ ಮಕ್ಕಳನ್ನ ನೀನು ನೋಡಿಕೊಂಡು, ಅಪ್ಪ ಅಮ್ಮ ಇರ್ತಾರೆ ಹೌದು ಸರಿ, ಅಪ್ಪ ಅಮ್ಮ ಇಲ್ಲದೇ ಇದ್ರೂ ಸರಿ, ಅಣ್ಣ ಇರ್ತಾರೆ ಹೌದು ಸರಿ, ಅಣ್ಣ ಅಕ್ಕ ತಂಗಿ ತಮ್ಮ ಇಲ್ದಿದ್ರು ಸರಿ, ಅವ್ರು ಯಾರು ನಿಲ್ಲಕ್ಕಾಗದೆ, ಯಾಕಂದರೆ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೋಬೇಕು, ನಿಲ್ಲಕ್ಕಾಗದಿದ್ರು ಸರಿ, ನಮಗೆ ಯಾರಿದ್ದಾರೆ? ನಾವು ನಂಬಬೇಕಾಗಿದ್ದು ಮನುಷ್ಯರನ್ನಲ್ಲ, ನಾವು ನಂಬಬೇಕಾಗಿರೋದು ದೇವರೊಬ್ಬರನ್ನೇ. ಸೊ ಇದನ್ನು ಮಾತ್ರ ನಾನು ಸತ್ಯವಾಗ್ಲೂ ಎಲ್ಲರಿಗೂ ಸಂತೋಷವಾಗಿ ಹೇಳ್ತೀನಿ, ದೇವರು ನಂಬದಲ್ಲಿ ಯಾವೊಂದು ನಿನಗೆ ಇದಿಲ್ಲ, ಏನು ಕಟ್ಟಾಕುವಂತ ರೀತಿಯಲ್ಲಿ ಇಲ್ಲಲ್ಲ? ಆಗಲಿ ಅಥವಾ ಡಿಸ್ಕರೇಜ್ಮೆಂಟ್ ಆಗಲಿ ಏನು ಸಿಗಲ್ಲ ನಿನಗೆ. ಒಳ್ಳೇದಾಗಿ ದೇವರು ನಿನ್ನ ಒಂದೊಂದು ಹಂತದಲ್ಲೂ ಮದುವೆ ಆದ್ರೂ ಆ ಒಂದು ಒಂದು ಹೊಸದಾದ ಅಧ್ಯಾಯ ಶುರು ಮಾಡೋದಕ್ಕೂ ದೇವರೊಬ್ಬರೇ ಸಾಧ್ಯ. ಓಕೆ, ಸೊ ಸಾರಿ, ಇಫ್ ಯು ಕುಡ್ ಹೆಲ್ಪ್ ಮೀ ಇನ್ ಕನ್ನಡ, ವಾಟ್ ಐ ಆಮ್ ಸೇಯಿಂಗ್ ಇಸ್, ಇದು ಈಗ ಎನಿಬಡಿ ಕ್ಯಾನ್ ಬಿಕಮ್ ಅ ವಿಡೋ ಎನಿ ಟೈಮ್ ಇನ್ ಲೈಫ್. ಈಗ ಇವಳಿಗೂ ಬೇಗ ಆಗಿದೆ, ಬಟ್ ಆಮೇಲೆ ನಾವು ಏನಾಗಿ ಇರಲಿ ಒಬ್ಬರು ತೀರು ಹೋಗ್ಬಿಡ್ತಾರೆ. ಸೊ ವಿಡೋ ಅನ್ನೋದು ನಾರ್ಮಲ್ ಆಗಿ ಹೆಂಗೋ ನಡೆಸ್ತಾ ಇತ್ತೆ. ಸೊ ಇದ್ರೆ ನಾನು ಐ ವಾಂಟ್ ಟು, ವಿ ಹ್ಯಾವ್ ಸ್ಟಾರ್ಟೆಡ್ ಅ ಸ್ಮಾಲ್ ಥಿಂಗ್ ದಟ್ ವಿ ಆರ್ ವರ್ಕಿಂಗ್ ಫಾರ್ ಅ ಸ್ಪೆಷಲ್ ಫ್ಯಾಮಿಲಿ ಲೈಕ್ ಅಸ್. ಈಗ ಅವರು ಮದುವೆ ಮಾಡೋಕ್ಕೆ ವಿಧವೆ ಆದರೂ ಸರಿ, ಡಿವೋರ್ಸ್ ಆದ್ರೂ ಸರಿ, ಏನೋ ಪ್ರಾಬ್ಲಮ್ ಲೇಟ್ ಮ್ಯಾರೇಜ್ ಆದ್ರೂ ಸರಿ, ವಿ ಆರ್ ಕಾಲಿಂಗ್ ದಮ್ ಟು ಅವರ್ ಹೌಸ್. ನಾವು ಅವ್ರಿಗೆ ಸ್ವಲ್ಪ ಅಡ್ವೈಸ್ ಎಲ್ಲ ಕೊಡ್ತೀವಿ. ಅದು ಮಾತ್ರ ಅಲ್ಲ, ನಾವು ಹೇಳ್ತಾ ಇರ್ತೀವಿ, ಯಾಕೆಂದರೆ ಈಗ ಸೆಕೆಂಡ್ ಮ್ಯಾರೇಜ್ ಕೂಡ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಸರ್ ನೀವು ಇಬ್ಬರು ಮದುವೆ ಮಾಡಿದ್ರೆ, ನಾನು ಹಿಂಗೆ ಇದೆ, ನಮ್ಗೆ ಮದುವೆ ಆಗಿಲ್ಲ ಅಂದ ಒಂದು ನಾನು ವಿ ಮೀಟ್ ಅ ವಿಡೋ ಆ್ಯಂಡ್ ದೇ ಹ್ಯಾವ್ ಅ ಚೈಲ್ಡ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲೇಡಿ ವಿತ್ ಅ ಬ್ಯೂಟಿಫುಲ್ ಚಿಲ್ಡ್ರನ್, ಬ್ಯೂಟಿಫುಲ್ ಚೈಲ್ಡ್. ಬಟ್ ದೆನ್ ಅವ್ರು ಹೆಂಗೆ ಮದುವೆ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಹೇಳ್ಕೊಡ್ತೀವಿ. ವಿ ಆರ್ ಟೀಚಿಂಗ್ ದಮ್, ವಿ ಆರ್ ಡೂಯಿಂಗ್ ದಟ್ ಅಸ್. ಆದರೆ ಸೊ you will become a widow any day, later or now it is happening. And second they should do is they have to, ಅವರು ಸ್ವಲ್ಪ ಫ್ಯಾಮಿಲಿ ಹತ್ರ ಒಂದು ಇಷ್ಟ ಇದ್ರೆ ಓಪನ್ ನೋಡ್ತಾಳೆ, ಆ ಹುಡುಗಿ ನೋಡ್ತಾಳೆ, ಇಷ್ಟ ಆಗಿತ್ತು, ಆ ಫ್ಯಾಮಿಲಿ ಹತ್ರ ಹೇಳಿದ್ರೆ ಅವರು ಬಿಡಲ್ಲ, ಅಂದರೆ ಅವರು ಕನೆಕ್ಟ್ ಆಗಿ ಇರಬಾರ್ದು. ಫ್ಯಾಮಿಲಿನೂ ಇತ್ತು. ಈಗ ವೆನ್ ಸಿ ವಾಂಟ್ ಟು ಗೆಟ್ ಮ್ಯಾರಿ, ಶಿ ಡಿಡ್ ನಾಟ್ ಹೈಡ್ ಫ್ರಮ್ ಹರ್ ಪ್ಯಾರೆಂಟ್ಸ್. ತನ್ನ ಅಮ್ಮ ಅಪ್ಪ ಹತ್ರ ಹೇಳಿದ್ರು, ಚಾಲೆಂಜ್ ಇತ್ತು. ಅವರು ತುಂಬಾ ಕೋಪ ಬಂದರು, ಅವ್ರಿಗೆ ಒಡಿನೂ ಕೊಟ್ರ ಅಂದ್ರೆ ಹೊಡಿತಾರೆ. ಆದ್ರೂ ಸಿ ಡಿಡ್ ನಾಟ್ ಟೆಲ್ ದಟ್ ನಾವು ಇಬ್ಬರು ಮದುವೆ ಮಾಡ್ಬಿಡೋಣ, ವಿ ವಿಲ್ ರನ್ ಅವೇ, ಆ ಥರ ಮಾಡಬಾರ್ದು. ಕರೆಕ್ಟ್. ಯು ಹ್ಯಾವ್ ಟು, ಬಿಕಾಸ್ ಫ್ಯಾಮಿಲಿನೇ ನಮ್ಮ ಜೊತೆಲಿ ಇರೋದು. ನಾನು ಸಪೋರ್ಟ್ ಮಾಡಿದೆ. ಸೊ ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಯು ಆಲ್ಸೋ ನೀಡ್ ಟು ಟೇಕ್ ಅ ಸ್ಟೆಪ್ ಫಾರ್ ಯುವರ್ ಸೆಲ್ಫ್. ಅದು 1 ಇಯರ್ 1-2 ಇಯರ್ ಆದ್ರೂ ಸೊ ಪ್ರೀತಿ ಮಾಡಿಬಿಟ್ಟು ಹಂಗೆ ಓಡ್ಬಿಡಬಾರ್ದು. ಇನ್ನೊಂದು ವಿಷಯ, ಮಕ್ಕಳು ತುಂಬ ಇಂಪಾರ್ಟೆಂಟ್. ಸೊ ಇದೆಲ್ಲ ಒಂದು ಪ್ಯಾಕೇಜ್ ಆಗಿ ನಾವು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ಹೆಲ್ಪ್ ಮಾಡ್ತೀವಿ, ಹೆಂಗೆ ಮಾಡಬೇಕಾಯ್ತು, ಫ್ಯಾಮಿಲಿ ಕಲ್ಚರ್ ಡಿಫರೆನ್ಸ್ ಎಲ್ಲ. ತಿರುಗಾನು ತುಂಬ ಪ್ರಾಬ್ಲಮಲ್ಲಿ ಅವರು ದೇ ಶುಡ್ಂಟ್ ಫಾಲ್, ಬಿದ್ದೋಗ್ಬಿಡಬಾರ್ದು. ತುಂಬ ಡೇಂಜರಸ್ ಚಾಲೆಂಜ್. ಇವರು ಸಂತೋಷವಾಗಿದ್ರೆ ನಾವು ಇರ್ಬೋದು ಅಂದ, ಯಾರೋ ಒಬ್ಬನ ಮದುವೆ ಮಾಡಿಬಿಟ್ಟು ಅವನ ನೀರು ಎಣ್ಣೆ ಹಾಕೊಂಡು ತುಂಬ ಪ್ರಾಬ್ಲಮ್, ಅದನ್ನೆಲ್ಲ ಕೇಸ್ ಇದೆ. ಇಲ್ಲ ನಿಜ ಇದೆ. ಏಕೆಂದರೆ ನನಗೆ ಯಾರೋ ಒಬ್ಬ ಬೇಕು, ನನ್ನ ಜೊತೆಗೆ ಒಬ್ಬ ಸಹಾಯಕನಾಗಿರಬೇಕು. ಮತ್ತು ಇನ್ನೊಂದೇನು ಅಂತಂದರೆ, ಹೆಣ್ಮಕ್ಳದು ಇನ್ನೊಂದು ವೀಕ್ನೆಸ್ ಏನು ಅಂತಂದರೆ, ಒಬ್ಬ ಗಂಡಸು ನಮ್ಮ ಜೊತೆಗೆ ಇದ್ದಾನೆ ಅಂತಂದರೆ ನಾನೊಂಥರ ಸೇಫಾಗಿ ಇರ್ತೀನಿ ಅನ್ನುವಂಥ ಒಂದು ಆಲೋಚನೆ ಇದೆ. ಅದು ತಪ್ಪೆ. ನಾನು ಹೇಳ್ತೀನಿ, ಅದು ತಪ್ಪೇ. ಅದು ಯಾಕೆಂದರೆ ಎಲ್ಲ 100% ಯಾರೂ ಸೇಫಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೇಳ್ದಂಗೆ ಅದು ನಮ್ಮನ್ನು ಉಪಯೋಗ ಮಾಡಿಕೊಂಡು ಆತ ಬಿಟ್ಟು ಹೋಗಲ್ಲ ಅಂತ ತುಂಬಾ ಚಾನ್ಸ್ ಇದೆ. ಹೌದು. ಸೊ ಹಾಗಾಗಿ ಈ ವಿಷಯದಲ್ಲೂ ಕೂಡ ಹೆಣ್ಮಕ್ಳು ಬಹಳ ಏನಂದ್ರೆ
ಥಿಂಕ್ ಮಾಡಿ, ಯೋಚನೆ ಮಾಡಿ ಒಂದು ಸ್ಟೆಪ್ ಮುಂದೆ ಹೋದರೆ ಅದು ಬಹಳ ಉಪಯೋಗ ಆಗ್ತದೆ. ಈಗ ಸಮಾಜಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಮಾಜಕ್ಕೆ ಅಂತ ಫಾರ್ ಕಮ್ಯುನಿಟಿ, community. ಫಾರ್ ದ ಕಮ್ಯುನಿಟಿ. ಕಮ್ಯುನಿಟಿ ಹ್ಯಾಸ್ ಟು ಹ್ಯಾವ್ ದ ಚೇಂಜಸ್. ಅವರು ಚೇಂಜಸ್ ಆಗಿದೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಇನ್ ಪ್ರಾಕ್ಟಿಕಲಿ ಅವರೆಲ್ಲ There's no changes at all. ಹೌದು. ನಿಜ. ಹೌದು, ಒಳಗೇನೆ ಇರ್ತದೆ. ಅವ್ರ ಹುಡುಗಿ ಮದುವೆ ಆಗ್ಬಾರ್ದು ಅನ್ನೋದೂ ಇರ್ತದೆ ಒಳಗಡೆ. ಇಲ್ಲ ಅವಳು ವಿಧವೆಯಾಗಿ ಇದ್ರೆ ಒಳ್ಳೇದೇನೋ ಅನ್ಬಿಟ್ಟು ಅವರ ಒಂದು ಇದು ನಮ್ಮ ಮೇಲೆ ಹಾಕ್ತಾ ಇರ್ತಾರೆ. ಅವ್ರಿಗೆ ಅದು ಸರಿ ಅನ್ಸಿದ್. ಈಗ ಓಕೆ, ಅಣ್ಣನೇ ಇರ್ಬೋದು, ಮಾಮನೇ ಇರ್ಬೋದು, ಚಿಕ್ಕಪ್ಪನೇ, ಯಾರ ನನಗೆ ಇಂಥವ್ರು ಅಂತಲ್ಲ, ಒಂದು ಫ್ಯಾಮಿಲಿಲಿ ಅವರು ಅನ್ಕೊಂಡ್ಬಿಟ್ಟಿರ್ತಾರೆ, ಇವಳು ಮದುವೆ ಆದ್ರೆ ಸರಿ ಇರಲ್ಲ ಅಂತ ಅನ್ಕೊಂಡು. ಆದ್ರೆ ಈಗ ಮದುವೆ ಆಗ್ತಿರೋ ಆಗಲ್ವೋ ಅನ್ನೋದೆಲ್ಲ ಮುಖ್ಯ ಇಲ್ಲಿ. ನಿನಗೇನು ಬೇಕು, ಹೆಣ್ಮಗಳಿಗೆ ಏನು ಬೇಕು, ಹೆಣ್ಮಗಳಿಗೆ ಮದುವೆ ಬೇಕಾ? ಹಾಗಾದ್ರೆ ತುಂಬಾ ದೇವರ ಒಂದು ಜ್ಞಾನದಲ್ಲಿ ಅದನ್ನ ಮುನ್ನುಗ್ಬೇಕು. ಫುಲ್ ಅದೇ ಇವ್ರು ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ಮುಖ್ಯ. ಫ್ಯಾಮಿಲಿ ಇಲ್ಲದೆ ಓಡೋಗೋದು ಅದು ತಪ್ಪು. ಐ ಥಿಂಕ್ ವಿಡೋ ಆರ್ ವಿಡೋವರ್, ಇಟ್ ಈಸ್ ಅ ಪರ್ಸನಲ್ ಇಶ್ಯೂ more than we say it as a community. But community has a very forefront socially ಅವರೆಲ್ಲ ಹೇಳ್ತಾರೆ, ಎಸ್ ಇಟ್ ಹ್ಯಾಸ್ ಟು ಹ್ಯಾಪನ್. ಬಟ್ ಆದರೆ ನಮ್ಮ ಕುಟುಂಬದಲ್ಲಿ ಹಂಗೆ ಆಗಿದ್ರೆ ಅದು ಪರ್ಸನಲ್ ಆಗಿಬಿಡುತ್ತೆ ಈಗ. ಸೊ ಬಟ್ ಆಸ್ ಫಾರ್ ಮೈ ನಾಲೆಜ್, ಬ್ಯಾಂಗ್ಳೂರು ನಮ್ಮ ಸಿಟಿಯಲ್ಲಿ ತುಂಬ ಈಸಿ, ಬಟ್ ಹಳ್ಳಿಗಳಲ್ಲೇ ಬಹಳ ಸಮಸ್ಯೆ ಇದೆ. ಅವರು ಈಗ ಅವ್ರು ಆ ಥರ ಬೇಕಾಯ್ತಂದ್ರೆ ಅವರು ದೇ ಹ್ಯಾವ್ ಟು ರೀಚ್ ಟು ಅಸ್, ಮಾತಾಡಬಹುದು. ಅಂದ್ರೆ ವಿಷಯಗಳನ್ನ ತಿಳಿದುಕೊಂಡಿರುವಂತಹ ವ್ಯಕ್ತಿಗಳ ಹತ್ರ ಹೋಗಿ ಅವರು ಸಂಪರ್ಕವನ್ನ ಮಾಡಿದ್ರೆ ಖಂಡಿತವಾಗಿಯೂ, ಯಾಕೆಂದ್ರೆ ನೀವು ಹೇಳ್ದಂಗೆ ಹೆಣ್ಮಗಳಿಗೆ ಒಂದು ಆಸೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದು ಮನುಷ್ಯನ ಒಂದು ಸಹಜೀವನ, ಅದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅದನ್ನು ಸಪ್ರೆಸ್ ಮಾಡ್ಕೊಳ್ಳೋವಂಥದ್ದು ಬೇಡ. ಬಟ್ ಆ ಒಂದು ಆಶೆಯನ್ನು ನಾವು ಏನು ಕೆಟ್ಟದಾದಂಥ ಒಂದು ಆಲೋಚನೆ ಇಟ್ಕೊಂಡು ಅದನ್ನು ಮುಂದೆ ಹೋಗೋದು ಬೇಡ. ಆದರೆ ಇಫ್ ಸಂಬಡಿ ಈಸ್ ಹ್ಯಾವಿಂಗ್ ಸಮ್ ಡಿಸೀಸ್, ಲೈಕ್ ಫಾರ್ ಎಕ್ಸಾಂಪಲ್, ಇದು ಆ ಥರ ಹೇಳಬಾರ್ದು, ಬಟ್ ಇವರೆಲ್ಲ ಒಂದು ದೇ ಹ್ಯಾವ್ ಟು ಹ್ಯಾವ್ ದೇರ್ ಓನ್ ಸಪೋರ್ಟ್ ಸಿಸ್ಟಮ್. ಕಮ್ಯುನಿಟಿಯಲ್ಲಿ ಫುಲ್ ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಫ್ ದೇ ಹ್ಯಾವ್ ಕನೆಕ್ಟೆಡ್ ವಿತ್ 10 ವಿಡೋಸ್ 20 ವಿಡೋಸ್, ಆದ್ರೆ ಅವರು ಕಮ್ಯುನಿಟಿಯಲ್ಲಿ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಬಟ್ ಇಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ, ಇವರು ಹೇಳ್ದಂಗೆ ನಾವು ವಿ ಎನ್ಕರೇಜ್. ಸೊ ಯಾರಿಗೆ ಏನಾದ್ರೂ ನಿಮಗೆ ಯಾರಾದ್ರೂ ಕಾಲ್ ಮಾಡಿ, ಇಲ್ಲ ನಮಗೆ ಈ ತರದೊಂದು ಅಡ್ವೈಸ್ ಬೇಕು ಅಂತ ಇರ್ಬೋದು ಅಂದ್ರೆ, ವಿ ಆರ್ ಆಲ್ವೇಸ್ ದೇರ್. ನಾವ್ ಯಾವತ್ತೂ ಇದೀವಿ. ಸೊ ಅಂತವ್ರಿಗೆ ಎಸ್ಪೆಷಲಿ ವಿಮೆನ್ ಆರ್ ವಿಡೋವರ್, ಯಾರಾದ್ರೂ ಸರಿ. ವಿಡೋವರ್ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ವಿಮೆನ್ ಅಂದ್ರೆ ದೇ ಕ್ಯಾನ್ ಕಾಂಟ್ಯಾಕ್ಟ್, ಬಟ್ ವಿ ಬೋತ್ ವಿಲ್ ಸ್ಪೀಕ್. ಸೊ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಿಮ್ಮನ್ನು ಹೇಗೆ ತಲುಪಬೇಕು ಅನ್ನೋದಾದರೆ, ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀವು ಹೇಳೋದಾದರೆ ಅದು ಉಪಯೋಗ ಆಗ್ತದೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ we will can display that also, 9036349804. My number, they can WhatsApp me 9036349804. They can always reach out to us from 9 o'clock to 4:30 in the evening. ಸೊ ಈ ಕಾರ್ಯಕ್ರಮದಲ್ಲಿ ಬಹಳ ಏನಂದರೆ, ಇಟ್ ವಾಸ್ ಅನ್ ಎನ್ಕರೇಜಿಂಗ್. ಒಂದು ಹೆಣ್ಮಗಳು ಈ ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಆಕೆ ಹಾದು ಹೋಗುವಂಥ ಒಂದು ಚಾಲೆಂಜಸ್ ಏನೇನು, ಮತ್ತು ಅದರಲ್ಲಿ ಆ ಒಂದು ಚಾಲೆಂಜಿಂದ ಸಿಗುವಂಥ ಒಂದು ನಿರೀಕ್ಷೆ. ಸೊ ಬಹಳ ಸ್ಪಷ್ಟವಾಗಿ ದಂಪತಿಗಳಾಗಿ ನೀವು ಬಹಳ ಸುಂದರವಾಗಿ ನೀವು ಮಾತಾಡಿದ್ರಿ. ಅಂದರೆ ಸ್ಪಷ್ಟವಾಗಿ ನೀವು ಹೇಳಿದ್ರಿ, ನಿಮ್ಮ ಹೋರಾಟವನ್ನು ನೀವು ಅದನ್ನು ಹೊರ ಹಾಕಿದ್ರಿ, ಮತ್ತು ಆ ಹೋರಾಟದಿಂದ ನೀವು ಪಡೆದಂಥ ಒಂದು ಆಶೀರ್ವಾದ, ದೇವರು ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ರು, ಅದನ್ನು ನಿಮಗೆ ನೀವು ಇಟ್ಕೊಳ್ದೇನೆ ಅದನ್ನು ನೀವು ಬೇರೆಯವ್ರಿಗೂ ಕೂಡ ನೀವು ಅದನ್ನು ಹಂಚ್ತಾ ಇದ್ದೀರ. ಹಾಗಾಗಿ ನೀವು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಸೇವೆಯನ್ನು ಆಶೀರ್ವದಿಸಲಿ, ಮತ್ತು ನಿಮ್ಮ ಜೊತೆಯಲ್ಲಿರುವಂಥ ಮಕ್ಕಳು ಆ ಒಂದು ಮಾದರಿಯಲ್ಲೇ ಬೆಳೀಲಿ ಅಂತ ಹೇಳಿ ನಮ್ಮ ಒಂದು ಪ್ರಾರ್ಥನೆ ಆಗಿದೆ. ಈ ಕಾರ್ಯಕ್ರಮವನ್ನು ಅನೇಕರು ವೀಕ್ಷಿಸ್ತಾರೆ. ಸೊ ಹಾಗಾಗಿ ಅವರ ಪರವಾಗಿ ನಿಮಗೆ ವಂದನೆಗಳನ್ನು ನಾನು ಹೇಳ್ತೇನೆ. ಸೊ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಸೊ ಈ ಕಾರ್ಯಕ್ರಮ ಅನೇಕರಿಗೆ ಆಶೀರ್ವಾದ ತಂದಿದೆ ಎಂಬುದಾಗಿ ನಾವು ನಂಬ್ತೇವೆ. ನಮಸ್ಕಾರ.